ಓಂ ವ್ಯಾಖ್ಯಾಮುದ್ರಾಂ ಕರಸಾರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ್ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ಧನಂಜಯ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 104ನೆಯ ಪ್ರವಚನ. ಕೃಷ್ಣನು ಹೇಳಿದ ವೈಷ್ಣವ ಧರ್ಮ, ಧರ್ಮರಾಜ ಕೇಳಿದ ದಾನ ಧರ್ಮ, ಕೊನೆಗೊಂದು ಬಹಳ ಚಂದವಾಗಿ ಕೃಷ್ಣ ಪಾತ್ರದ ಬಗ್ಗೆ, ದಾನಕ್ಕೆ ಪಾತ್ರನ ಬಗ್ಗೆ ಬಹಳ ಎತ್ತರದ ಒಂದು ಮಾತನ್ನು ಹೇಳುತ್ತಾನೆ. ಬಹಳ ಸುಂದರವಾದ, ತುಂಬ ಇಷ್ಟವಾಗುವ, ಅದರ ಬಗ್ಗೆ ಮತ್ತು ಮುಂದುವರಿದ ಚಿಂತನೆಯಲ್ಲಿ ಬರ್ತದೆ. ಇರಲಿ. ದಾನಂ ಯತ್ತತ್ ಫಲಂ ನೈವ ಶ್ರೋತ್ರಿಯಾಯ ನದೀಯತೆ. ಯತ್ರ ಶ್ರೋತ್ರಿಯಾಯ ನದೀಯತೆ ದಾನಂ, ಫಲವೇ ನೈವ, ಫಲ ನೈವ. ನಿಮಗೆ ಯಾವ ದಾನವನ್ನಾದರೂ ಹೇಳಲಿ, ಕೊಡುವಾಗ ನೀವು ಅದನ್ನು ಶ್ರೋತ್ರಿಯನಿಗೆ, ವೇದ ಅಧ್ಯಯನ ಮಾಡಿದವನಿಗೆ, ವೇದದಲ್ಲಿ ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡದವನಿಗೆ, ಅಧ್ಯಯನ ಅಂದರೆ ಹಾಗೆ ಉಚ್ಚಾರಣೆ ಅಲ್ಲ, ಕಲಿಯುವುದು, ನಮಗೊತ್ತು ಪಾಠ ಅಂತ ಹೇಳಿ. ಹಾಗಾಗಿ ದಾನಂ ಯತ್ ತತ್ಫಲಂ, ಯಾವ ದಾನ ಅದಕ್ಕೇನು ಫಲ, ಅದು ನೈವ, ಯಾವಾಗ ಶ್ರೋತ್ರಿಯಾಯ ನದೀಯತೆ. ಯಾವಾಗ ನೀನು ತಿಳಿದವನಿಗೆ, ಜ್ಞಾನಿಗೆ ದಾನವನ್ನು ಕೊಡುವುದಿಲ್ಲ, ಆವತ್ತಿನವರೆಗೆ ನಿಮಗೆ ಹೇಳಿದ ದಾನದ ಫಲ ಸಿಗುವುದಿಲ್ಲ. ನಾವು ಯಾರಿಗಾದ್ರೂ ಕೊಟ್ಟು ಊಟ ಹಾಕಿ ಮುಗಿಸ್ತೇವೆ ಕೇಳಿದರೆ, ಕೊಟ್ರಾಯ್ತಲ್ಲ, ಸ್ವತ್ತು ಧ್ವಂಸ ಆದ್ರೆ ಆಯ್ತು, ತನ್ನ ಓನರ್ಶಿಪ್ ಇಂದ ಇನ್ನೊಬ್ಬರಿಗೆ ವರ್ಗಾವಣೆ ಆಗ್ತದೆ. ಅದಕ್ಕೆ ಇವರು ಹೇಳ್ತಾರೆ, ಶ್ರೋತ್ರಿಯ ಯತ್ರ ನಾಶ್ನಂತಿ ನದೇವಾ ತತ್ರ ಭುಂಜತ್. ಯಾವುದೇ ಸ್ವತ್ತಿನ ವಿನಿಯೋಗವನ್ನು ಶ್ರೋತ್ರಿಯರು ಮಾಡುವುದಿಲ್ಲ ಅಂತಾದ್ರೆ, ನೀವು ದಾನಕ್ಕೆ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಕೊಡುವುದನ್ನು ಶ್ರೋತ್ರಿಯರಿಗೆ ಅಲ್ಲದೆ ಇನ್ಯಾರ್ಯಾರೋ ಊಟ ಮಾಡುವುದಾದ್ರೆ, ಇನ್ಯಾರಿಗೂ ಅದರ ಬೆನಿಫಿಟ್ ಆದ್ರೆ, ಶ್ರೋತ್ರಿಯರಿಗೆ ಒಂದೊಮ್ಮೆ ಅದರ ಭೋಗ ಇಲ್ಲ ಅಂತಾದ್ರೆ ನದೇವ ತತ್ರ ಮುಂಜತೆ, ದೇವತೆಗಳಿಗೆ ಅಲ್ಲಿ ಊಟ ಆಗಲಿಲ್ಲ ಅಂತ ಅರ್ಥ, ಸಮಾರಾಧನೆ ಆಗಲಿಲ್ಲ ಅಂತ ಅರ್ಥ. ವೇದ ವಿಧಿ ಬ್ರಾಹ್ಮಣೇ ವಸಂತಿ ಅಂತ ಸರ್ವೇ ದೇವಾಹ ಅಂತ ವೇದಗಳು. ವೇದವನ್ನು ಬಲ್ಲವನಲ್ಲಿ ಅವನು ವೇದದಿಂದ ಅನೇಕ ದೇವತೆಗಳನ್ನು ಕಾಣುವುದರಿಂದ, ಪರಮೋಚ್ಚವಾಗಿ ಭಗವಂತನನ್ನು ವೇದದಲ್ಲಿ ಅರ್ಥ ಮಾಡಿಕೊಂಡದ್ರಿಂದ ಅವನು ವಿಶೇಷವಾಗಿ ದೇವರ ಪ್ರತೀಕನಾಗ್ತಾನೆ, ಎಲ್ಲ ದೇವತೆಗಳ ಆವಾಸಕ್ಕೆ ಅವಕಾಶನಾಗ್ತಾನೆ. ಹಾಗಾಗಿ ಒಬ್ಬ ತಿಳಿದವ ವೇದಜ್ಞ ಒಂದೆಡೆ ಊಟಕ್ಕೆ, ಉಪಚಾರಕ್ಕೆ, ಉಪಯೋಗಕ್ಕೆ ಬಂದರೆ ಅಲ್ಲಿ ಎಲ್ಲ ದೇವತೆಗಳು ಬಂದವನನ್ನು ಹರಸ್ತಾರೆ ಯಜಮಾನನ ಅಂತ ಅರ್ಥ. ಹಾಗಾಗಿ ದಾನ ಕೊಡುವುದರಿಂದ ವ್ಯಕ್ತಿಯಿಂದಾಗಿ ಲಾಭ ಆದದ್ದಲ್ಲ, ವ್ಯಕ್ತಿಯಲ್ಲಿನ ಶಕ್ತಿಯಿಂದಾಗಿ, ಅಲ್ಲಿ ಕೂತಿರತಕ್ಕ ಭಗವಂತ ಮತ್ತು ಇತರ ದೇವತೆಗಳಿಂದಾಗಿ ದಾನವು ಫಲಿಸಿದೆ ಅಂತ ಅರ್ಥ. ಹಾಗಾಗಿ ಶ್ರೋತ್ರಿಯ ಬಾರದಿದ್ರೆ, ಯಾವ ದೇವತೆಗಳನ್ನು ತಿಳಿದವನು ಬಾರದಿದ್ರೆ ಆ ದೇವತೆಗಳು ಬರುವುದು ಹೇಗೆ? ತಿಳುವಳಿಕೆಯಲ್ಲಿ ಬಂದಿದ್ದಾರೆ ಜ್ಞಾನದಿಂದ. ಯಾವ ಭಗವಂತನನ್ನು ಪರಮೋಚ್ಚವಾಗಿ ವೇದದ ಅರ್ಥ ಅಂತ ಹೇಳಿಕೊಂಡು ತಿಳಿಯದವನು ಒಂದೊಮ್ಮೆ ತಿಳಿದವನು ಬಾರದೇ ಇದ್ರೆ, ತಿಳಿದವನು ಬಂದಿದ್ರೆ ದೇವರೇ ಯಾಕೆ ಬರ್ತಾನೆ? ಅಂದ್ರೆ ಒಬ್ಬ ಜ್ಞಾನಿ ದೇವರನ್ನು ಹೊತ್ತು ತರ್ತಾನೆ, ದೇವತೆಗಳನ್ನು ಮೆತ್ತಿಕೊಂಡು ಬರ್ತಾನೆ ಅಂತ ಅರ್ಥ ಆಯ್ತು. ಶ್ರೋತ್ರಿಯೇಭ್ಯ ಪರಂ ನಾಸ್ತಿ ಪರಮಂ ದೈವತಂ ಮಹತ್. ಮತ್ತೊಂದು ಕೃಷ್ಣ ಹೇಳುತ್ತಾನೆ, ನಾನು ಬೇರೆ ಯಾವುದಾದ್ರೂ ಒಂದು ಪಾತ್ರನನ್ನು ನೋಡುತ್ತೇನೆ ಹೇಳಿದ್ರೆ, ಶ್ರೋತ್ರಿಯನೇ ಟಾಪ್ ಪಾತ್ರದಲ್ಲಿ, ಅವನ ಆಚೆಗೆ ಇಲ್ಲ. ಶ್ರೋತ್ರಿಯರಿಂದ ಮಿಗಿಲಾಗಿರತಕ್ಕಂಥ ಒಂದು ದೊಡ್ಡ ಪಾತ್ರ, ಅವನಷ್ಟು ದೊಡ್ಡದಾಗಿರತಕ್ಕ ಒಂದು ದೇವರ ಮೂರ್ತಿ, ಪ್ರತೀಕ ಇನ್ಯಾರು ಇಲ್ಲ.
ಅದು ಉತ್ತಮವಾದ ಕೊನೆಯ ಪ್ರತೀಕ. ಇನ್ಯಾವುದೇ ಕರ್ಮಾಂಗಗಳು ಮಾಡುತ್ತಿರುವ ವ್ಯಕ್ತಿಗಳನ್ನು, ನೀವು ಸಾಧನೆಗಳನ್ನು ನಡೆಸುತ್ತಿರುವ ವ್ಯಕ್ತಿಗಳನ್ನು ತೋರಿಸಿದರೆ ಅವರಲ್ಲಿರತಕ್ಕ ಸನ್ನಿಧಾನ ಏನು ಸರಿ ಇಲ್ಲ, ಬೇಕಾದಷ್ಟು ಆಗುವುದಿಲ್ಲ. ವಿಶೇಷವಾದ ವಿಭೂತಿ ಅದು ಭಗವಂತನದ್ದು. ಜ್ಞಾನಿ ಶ್ರೋತ್ರಿಯನಿಗಿಂತ ಮಿಗಿಲಾಗಿರತಕ್ಕಂಥ ದೇವರ ಪ್ರತೀಕ, ಪರಮೋಚ್ಚವಾದ ಭಗವಂತನ ಆವಾಸಕ್ಕೆ ಅವಕಾಶ ಇರತಕ್ಕ ವ್ಯಕ್ತಿ ಇನ್ನೊಬ್ಬನಿಲ್ಲ. ಬೇಡ ಬಿಡಿ, ಬೇರೆ ಯಾರನ್ನಾದ್ರೂ ಊಟ ಮಾಡಿಸುವುದಿಲ್ಲ ನಾವು, ಬೇರೆ ಯಾರಿಗಾದ್ರದ್ದು ಉಪಭೋಗಕ್ಕೆ ಸಿಗುವಂತೆ ಮಾಡೋದಿಲ್ವ ದಾನದ ವಸ್ತುವನ್ನು? ಅವರಿಂದ ಕೆಲಸ ಆಗ್ತದೆ ಹೇಳಿದರೆ, ನೋಡಿ ನಿಮ್ಮ ಕರ್ಮಗಳು, ಪಾಪಗಳು, ನೀವು ಮಾಡಿರತಕ್ಕ ಹೆಚ್ಚು ಕಡಿಮೆಗಳು ಇವೆಲ್ಲೆಲ್ಲದ ನಿವೃತ್ತಿ ಆಗುವುದೆಲ್ಲಿಂದ? ನಿಧಾನಂಚಾಪಿ ರಾಜೇಂದ್ರ ನಾಸ್ಮಾತ್ ಶ್ರೋತ್ರಿಯ ಭೋಜನಾತ್. ವೇದವನ್ನು ಅರಿತಿರುವ ಒಳ್ಳೆ ಅಧ್ಯಾತ್ಮವಾದಿಯಾದ ಭಗವದೆಚ್ಚರವನ್ನು ಸಂಪಾದನೆ ಮಾಡುವ ವ್ಯಕ್ತಿಗೆ ಊಟ ಹಾಕುವುದಕ್ಕಿಂತ ಬೇರೆಯಾದ ಯಾವುದೇ ರೀತಿಯಾದ ಪ್ರಾಯಶ್ಚಿತ್ತಗಳು ನಮ್ಮಲ್ಲಿ ಇಲ್ಲ. ಅದು ಅರ್ಥ ಮಾಡಿಕೊಳ್ಳಿ. ಕೃಷ್ಣ ಹೇಳುವಂಥದ್ದು ನಿಧಾನಂಚಾಪಿ ರಾಜೇಂದ್ರ ನಾಸ್ಮಾತ್ ಶ್ರೋತ್ರಿಯ ಭೋಜನಾತ್. ಅಸ್ಮಾತ್ ಶ್ರೋತ್ರಿಯ ಭೋಜನಾತ್ ನ ನಿಧಾನಂ ಚ. ಓ ರಾಜನೇ, ಧರ್ಮರಾಜನೇ, ಓ ಧರ್ಮರಾಜನೇ, ಈ ತಿಳಿದವನ ಊಟ ಉಪಚಾರ ಏನಿದೆ, ಇಂಥವನಿಗೆ ಏನೊಂದು ದಾನದ ವಸ್ತುವಿನ ವಿನಿಯೋಗ ಉಪಭೋಗ ಆಗಿರ್ತದೆ, ಇದನ್ನು ಮಾಡದೇ ಇದ್ರೆ ಬೇರೆ ರೀತಿಯಾದಂತಹ ಒಂದು ಪ್ರಾಯಶ್ಚಿತ್ತಗಳು, ಕರ್ಮಕ್ಕೆ ಒಂದು ವ್ಯವಸ್ಥೆ, ಕೊನೆ ಬೇರೆ ಇಲ್ಲ. ಯಾವುದು ಮಾಡಿದಾಗ ಅದರ ಏನೊಂದು ತೊಂದರೆಗಳು, ತಪ್ಪುಗಳು, ವಿರೋಧಗಳು, ಲೋಪಗಳು, ದೋಷಗಳು ನಿವೃತ್ತಿ ಆಗ್ತಾವೆಯೋ ಅದನ್ನೇ ಹೇಳ್ಬೇಕು. ನಿಧಾನಂ ಅಂದ್ರೆ ನಿಧೀಯತೆ ಅಸ್ಮಿನಿತಿದ್ದು ಮುಗಿಯುವುದು. ನಿಧಾನವೇ ಮತ್ತೊಂದು ಬಗೆ. ನಿಧಾನ ಅಂದ್ರೆ ಇಲ್ಲ ಆಗುವುದು, ಒಳಗೆ ಸೇರಿ ಹೋಗುದು. ಅದು ಯಾವುದರಿಂದ ಆಗ್ತದೆ? ಮಾಡಿದ ಕರ್ಮಗಳ ಅಂದ್ರೆ ಕೊನೆ, ಅದಕ್ಕೆ ಪ್ರಾಯಶ್ಚಿತ್ತ. ಅದು ವಿಶೇಷವಾದ ಭಗವಂತನನ್ನು ಹೊತ್ತು ನಿಂತಿರತಕ್ಕವನ ಊಟದಿಂದ, ಉಪಚಾರದಿಂದ, ಮನ್ನಣೆಯಿಂದ. ಹಾಗಾಗಿ ನಾವು ಅವನನ್ನು ಕರೆಯುವುದೇ ಇಲ್ಲ, ಅವನಿಗೆ ಕೊಡುವುದೇ ಇಲ್ಲ. ಬೇರೆ ಯಾರಾದ್ರೂ ಆಗ್ತದೆ ಹೇಳಿದ್ರೆ ಅದು ಅಲ್ಲದೆ ಬೇರೆ ಪ್ರಾಯಶ್ಚಿತ್ತ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಫಲ ಬರಬೇಕಾದ್ರೆ ಆದಷ್ಟು ಭಗವದೆಚ್ಚರವನ್ನು ಕೃಷ್ಣ ಹೇಳಿದಂತೆ ವಿಪ್ರ ಅಂತ, ದೇವರನ್ನು ಕೇಳಿಕೊಂಡವ, ಅವನನ್ನು ನಂಬಿದವ, ಅವನಿಗೆ ವಿಶೇಷವಾದ ಮನ್ನಣೆಯೊಂದಿಗೆ ನಡೆಸಬೇಕು ಅಂತ ದಾನದ ಧರ್ಮದ ಕೊನೆಯ ಮಾತು ಕೃಷ್ಣನದಿತ್ತು. ಪಾತ್ರನ ವಿಷಯದಲ್ಲಿ ಭಗವದೆಚ್ಚರದ ವ್ಯಕ್ತಿತ್ವವನ್ನು ಹೇಳುವ ಮೂಲಕ ವಿಶೇಷವಾದ ಬಹಳ ಕಡೆಯಲ್ಲಿ ದೇವರು ಹೇಳಿಕೊಂಡಿದ್ದಾನೆ. ನನಗೆ ಪ್ರತಿಮಾ ಮಾಧ್ಯಮದ ಪೂಜೆಗಿಂತ, ಅಗ್ನಿಮುಖದ ಸಮಾರಾಧನೆಗಿಂತ ವಿಶೇಷವಾದದ್ದು ಜ್ಞಾನಿಯ ಮಾಧ್ಯಮದಲ್ಲಿ ಆಗತಕ್ಕಂತಹ ಊಟ ಉಪಚಾರಾದಿಗಳು ಅಂತ. ಅವನು ಪಡೆದಿದ್ದೇನೆ, ಸುಖ ಆಯಿತು, ಒಳ್ಳೆಯದಾಯಿತು, ಒಳ್ಳೆಯದಾಗಲಿ ಅಂತ ಹೇಳುತ್ತಾನೆ. ಅಗ್ನಿ ನುಂಗಿ ಹಾಕಿದ್ದಂದ್ರೆ ಮಾತಾಡುವುದಿಲ್ಲ. ಪ್ರತಿಮೆ ಎಂದು ತಿನ್ನುವುದೇ ಇಲ್ಲ, ಬಿಡಿ, ಅದ್ರ ಎದುರಿಡಬೇಕಷ್ಟೆ. ಹೀಗಾಗಿ ಉತ್ತಮ ಪ್ರತೀಕವನ್ನಾಗಿ, ಇನ್ನು ಮರವಟ್ಟುಗಳು, ದನಗಳು ಇವುಗಳನ್ನೆಲ್ಲ ಎನ್ನುವುದಕ್ಕಿಂತಲೂ ಮಿಗಿಲಾಗಿ ತಿಳಿದವನನ್ನು ಕೃಷ್ಣ ಇಟ್ಟಿದ್ದಾನೆ. ಹೀಗೆ ದಾನದ ಅನೇಕ ಆಯಾಮಗಳನ್ನು ಕೃಷ್ಣ ತಿಳಿಸುತ್ತಾನೆ, ಹೇಳಿಕೊಟ್ಟ. ಧರ್ಮರಾಜ ನಡುವೆ ಕರ್ಮದ ಈ ಎಲ್ಲ ನಿವೃತ್ತಿ ಆಗುವ ಬಗ್ಗೆ ಮಾತಾಡುವುದರಿಂದ ಮರಣದ ಮಧ್ಯದಲ್ಲಿನ ಸ್ಥಿತಿಯ ಬಗ್ಗೆ ಕೆಲವು ಮಾತುಗಳನ್ನು ಕೇಳುತ್ತಾನೆ. ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬನಿಗೂ ಮಾಡಿದ್ದನ್ನು ಅನುಭವಿಸಲಿಕ್ಕೆ ಉಂಟು. ಶುಭಾಶುಭ ಕೃತಂ ಸರ್ವಂ ಪ್ರಾಪ್ನೋತೀಹ ಫಲಂ ನರಃ. ಒಳ್ಳೆದು ಮಾಡಿರ್ಲಿ, ಕೆಟ್ಟದು ಮಾಡಿರ್ಲಿ, ಅದರ ಫಲವನ್ನು ಮನುಷ್ಯ ಉಣ್ಣದೇ ಉಣ್ತಾನೆ, ಪಡಿಲಿಕ್ಕೆ ಉಂಟು. ಮತ್ತೆ ಸಾಯುವುದು ಅಂದ್ರೆ ಫಲವನ್ನು ಅನುಭವಿಸಿಕೊಂಡು ಕಷ್ಟಕ್ಕೊಳಗಾಗುವುದು. ಸಾಯುವುದು ಅಂದ್ರೆ ಮನುಷ್ಯ ಸಾಯುವುದು ಅಂತ ಒಂದಿಲ್ಲ. ನಜಾಯತೆ ನ ಮ್ರಿಯತೆ ಪುರುಷ ಶಾಶ್ವತ ಸದಾ, ಜೀವನಿತ್ಯ ಇದು ವಾದ. ಇಲ್ಲಿ ಕೃಷ್ಣ ಹೇಳುವಾಗ ಒಂದೇ ಜೀವ, ಅದೇ ದೇವರು ಎಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಜೀವನಿಗೆ ನಿತ್ಯತ್ವವನ್ನು ಹೇಳುವ ಮೂಲಕ ಕೃಷ್ಣ ಸಾವಿನ ಬಗ್ಗೆ ಪ್ರತಿಯೊಬ್ಬನು ತಾನು ಮಾಡಿರತಕ್ಕ ಒಳ್ಳೆಯದು ಕೆಟ್ಟದ್ದನ್ನು ಅನುಭವಿಸಬೇಕು ಅಂತ ಹೇಳೋದ್ರಿಂದ, ಸಾವು ಎನ್ನುವುದು ಧರ್ಮರಾಜ ಕೇಳಿದ್ರಿಂದ, ಸಾವು ಎನ್ನುವುದು ಯಾರಿಗೆ ಕಠಿಣ, ಯಾರಿಗೆ ಕ್ರೂರ, ಯಾರಿಗೆ ಹೆದರಿಕೆ, ಯಾರಿಗೆ ಬೇಡ ಹೇಳಿದ್ರೆ, ಯೇಷಾಂತು ನಗತಿ ಪುಣ್ಯ ತೇಷಾಂ ಮರಣ ಮುಚ್ಯತೆ. ಪಾಪಿಗಳಿಗೆ ಒಳ್ಳೆಯ ಗತಿ ಯಾರಿಗೆ ಇರುವುದಿಲ್ಲವೋ ಅವರಿಗೆ ಮರಣ ಅಂದ ತಕ್ಷಣ
ನಾವು ಹೇಳತಕ್ಕ ಸಾವು ಎನ್ನುವುದು, ನೋವು ಎನ್ನುವುದು, ಸಂಕಟ ಎನ್ನುವುದು, ಅವಸಾನ ಎನ್ನುವುದು, ಕೊನೆ ಎನ್ನುವುದು, ನಾಶ ಎನ್ನುವುದು ತಾಗ್ತದೆ. ಮನುಷ್ಯ ಸಾಯುವುದಿಲ್ಲ ಅಂತ ಆದ್ರೆ, ಜೀವ ನಿತ್ಯ ಅಂತ ಆದ್ರೆ, ಮತ್ತೆ ಯಾವ ಸಾವು ಯಾರಿಗೆ ಅಂದ್ರೆ, ಯಾರಿಗೆ ಒಳ್ಳೆ ಗತಿ ಇಲ್ಲ ಅವರಿಗೆ ಸಾವು ಅಂತ ಅರ್ಥ. ಹಡಭಾಷೆಯಲ್ಲಿ ಕೆಲವೊಮ್ಮೆ ಕೆಟ್ಟದ್ದು ಮಾಡಿದ ಎಂತ ನಿನ್ನ ಸಾವ ಅಂತ ಕೇಳುವುದಿಲ್ವ? ಹಾಗೆ ಹಾಳಿಗೆ ದುರ್ಗತಿಯನ್ನು ಪಡೆಯುವವನಿಗೆ ಸಾವು ಎನ್ನುವುದು ಸರಿ ಹೇಳಲಿಕ್ಕೆ ಆಗ್ತದೆ ವಿಷಯವಾಗಿ. ಯಾಕೆ ಅವನು ದುರ್ಗತಿಯನ್ನು ಪಡಿತಾನೆ? ಕೆಟ್ಟದ್ದು ಕೆಲಸ ಮಾಡಿದ್ರಿಂದ. ಅದರ ಅವನು ಮುಂದೆ ಬರತಕ್ಕಂತಹ ಚೇಂಜ್ ಅವನಿಗೆ ಗೊತ್ತಿದೆ, ಒಳ್ಳೆದಿಲ್ಲ ಅಂತ, ನಾನೀಗ ಒಳ್ಳೇದು ಮಾಡಲಿಲ್ಲ ಅಂತ, ಆದ್ರಿಂದ ಅವನು ಮರಣಕ್ಕೆ ಎದುರ್ತಾನೆ. ಮುಂದೆ ಬರತಕ್ಕಂಥ ಚೇಂಜ್ ಜನ್ಮ ಈಗ ಮಾಡಿದ ಒಳ್ಳೆಯದ್ದಾಗಿದ್ರೆ ಅದರ ಅನುಭವಕ್ಕೋಸ್ಕರ ಬರುವುದಾದ್ರೆ ಇದಕ್ಕಿಂತ ಉತ್ತಮವಾಗಿರ್ತದೆ. ನಾವು ಅನೇಕ ಕೃಷ್ಣನ ವ್ರತಗಳ ನಿಯಮಗಳಲ್ಲಿ ಜನ್ಮಾಂತರದ ಬಗ್ಗೆ ಮಾತಾಡಿದ್ದು ಕೇಳಿದ್ದೇವೆ. ಯಾರು ಹೆದರುತ್ತಾರೆ ಕೇಳಿದರೆ, ಈಗ ಇರುವುದನ್ನು ಯಾಕೆ ಇಷ್ಟಪಡ್ತಾರೆ ಅಂದರೆ ಅವರಿಗೆ ಮುಂದೆ ಗೊತ್ತುಂಟು, ಇನ್ನೊಂದು ಜನ್ಮದಲ್ಲಿ ನಾನು ಮನುಷ್ಯನಾಗಿ ಬರುವುದಿಲ್ಲ. ಯಾಕೆ ಮನುಷ್ಯನಾಗಿ ಬರಬೇಕಾದ್ದನ್ನು ಮಾಡಲಿಲ್ಲ. ಪ್ರಾಣಿಗಳಂತೆ, ಮರಮಟ್ಟುಗಳಂತೆ ನಾನು ವರ್ತಿಸಿದ್ದೇನೆ, ಜ್ಞಾನದ ಮಾರ್ಗವನ್ನು ತುಳಿಲಿಲ್ಲ, ಅಜ್ಞಾನದ ಮೋಹದ ಈ ಬದುಕನ್ನೇ ನಾನು ಇಷ್ಟಪಟ್ಟೆ. ಇದರಿಂದಾಗಿ ಜನ್ಮಾಂತರದಲ್ಲಿ ನನಗೆ ವ್ಯತ್ಯಾಸ, ಚೇಂಜ್ ಏನು ಕೇಳಿದ್ರೆ ಇದಕ್ಕಿಂತ ಬೆಟರ್ ಅಲ್ಲ, ಇದಕ್ಕಿಂತ ವರ್ಸ್ಟ್. ಹೀಗಾಗಿ ಅವನು ಮರಣಕ್ಕೆ ಎದುರುತ್ತಾನೆ. ಪೋಸ್ಟ್ಪೋನ್ ಮಾಡೋದು ಹಾಗೆ, ಸಾಯಲಿಕ್ಕೆ ತಯಾರು ಇಲ್ಲ. ಯಾಕೆ ಕೇಳಿದ್ರೆ ಬದಲಾವಣೆ ಏನೇನು ಗೊತ್ತಿಲ್ಲದೆ ಇರೋದ್ರಿಂದ. ಗೊತ್ತೂ ಇದೆ ಅವರಿಗೆ ಬದಲಾವಣೆ ಏನು ಅಂತ, ಚೆನ್ನಾಗಿಲ್ಲ ಅಂತ. ಪ್ರಾಯೇಣ ಅಗೃತ ಕೃತ್ಯಸ್ತು ಮೃತ್ಯೋ ಉದ್ದಿಜತೆ ಜನ. ಕೃಷ್ಣ ಹೇಳ್ತಾನೆ, ಸಾಮಾನ್ಯವಾಗಿ ಒಳ್ಳೆ ಕೆಲಸ ಮಾಡದೇ ಇದ್ದವರು, ಮಾಡಿ ಧನ್ಯತೆಯನ್ನು ಪಡೆದೇ ಇದ್ದವರು, ಕೆಲಸ ಕಳ್ಳರು ನಿಜವಾಗಿ ಸಾಯಲಿಕ್ಕೆ ಗಡಿಬಿಡಿ ಮಾಡ್ತಾರೆ, ಉದ್ವೇಗಗೊಳ್ತಾರೆ, ಅಯ್ಯೋ ಬೇಡ ಅಂತ ಹೇಳಿ ಬಡಬಡಿಸಿಕೊಳ್ತಾರೆ. ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿ. ಪ್ರೀತಿಯ ಪಾತ್ರನು ಒಬ್ಬ ಅತಿಥಿಯು ಭಗವಂತನ ಪೂರ್ತಿ ಸನ್ನಿಧಾನಕ್ಕೆ ಪಾತ್ರನಾದವನೊಬ್ಬ ಆತ್ಮೀಯನು ಎದುರುಗೊಳ್ಳುವಂತೆ ಬರುವಂತೆ ಮರಣವನ್ನು ಕೆಲಸ ಮಾಡಿಕೊಂಡವರು, ಧನ್ಯರಾದವರು, ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎತ್ತರವನ್ನು ಪಡೆದವರು, ಕೆಲಸ ಶಾಸ್ತ್ರೀಯವಾಗಿ ನಡೆಸಿದೆ ಎನ್ನತಕ್ಕಂಥ ನೆಲೆಯಲ್ಲಿ ಧೈರ್ಯವಾಗಿರುವರು, ಕಾನ್ಫಿಡೆನ್ಷಿಯಲಿ ಅಷ್ಟು ಕನ್ವಿನ್ಷನ್ ಅವರಿಗೆ ಗಟ್ಟಿತನ ಉಂಟು, ಗ್ಯಾರಂಟಿ. ಹಾಗಾಗಿ ಕೃತಕೃತ್ಯರಷ್ಟೇ ಯಾವಾಗಲೂ ಮರಣವನ್ನು ಸ್ವಾಗತಿಸ್ತಾರೆ. ಒಳ್ಳೆ ಕೆಲಸ ಮಾಡದವರು, ಕೆಲಸದಿಂದ ಸಕ್ಸಸ್ ಆಗದವರು, ಕೆಟ್ಟ ಕೆಲಸವನ್ನು ನಡೆಸಿಕೊಂಡು ಬಂದವರು ಸಾವಿಗೆ ಹೆದರುತ್ತಾರೆ. ಅದನ್ನು ಸಾವು ಯಾರಿಗೆ ಅಂದ್ರೆ ಪಾಪಿಗಳಿಗೆ. ಮತ್ತೆ ಪುಣ್ಯಾತ್ಮರೆಲ್ಲ ಸಾಯುವುದಿಲ್ವಾ? ನೀವೇ ಹೇಳಿದ್ರಲ್ಲ, ಒಳ್ಳೆಯವರು ಅತಿಥಿಯಂತೆ ಬರಮಾಡಿಸಿಕೊಳ್ತಾರೆ ಅಂತ ಹೇಳಿಕೊಂಡು ಸ್ವಾಗತಿಸ್ತಾರೆ ಅಂತ. ಅವರು ಮತ್ತೆಂತಾದದ್ದು? ಕೃಷ್ಣ ಹೇಳ್ತಾನೆ, ಅದು ಪಂಚತ್ವ ಅಂತ. ಮರಣಕ್ಕೆ 5 ಆಗುವುದು. ಮಣ್ಣಿಗೆ ಮಣ್ಣು ಸೇರುವುದು, ಬೆಂಕಿಗೆ ಬೆಂಕಿ ಆಗುವುದು, ಅದೆಲ್ಲ ಉಂಟಲ್ಲ. ಪಂಚಭೂತಗಳ ಜೊತೆಯಲ್ಲಿ ಪಂಚಭೂತಗಳ ಐಟಮ್ಸ್ಗಳು ಬೇರೆ ಆಗಿ ಹೋಗುವಂತ ವ್ಯವಸ್ಥೆ ಅಂತ. ಇದು ಒಟ್ಟಾಗಿದೆ, ಬೇರೆ ಆಗಿದೆ. ಈಗ ಮಡಕೆ ಏನರ್ಥ? ಮಣ್ಣಿನ ಮುದ್ದೆಯನ್ನು ನಾವು ಒಂದು ರೀತಿಯನ್ನು ಆಕಾರದಲ್ಲಿ ತಂದಿದ್ದೇವೆ, ನೀರು ಹಿಡಿಲಿಕ್ಕಾಗುವ ಒಂದು ಪಾತ್ರೆಯ ನೆಲೆಯಲ್ಲಿ. ಇದಕ್ಕಿಂತ ಮೊದಲು ಮಣ್ಣಿನ ಮುದ್ದೆಯಾಗಿತ್ತದು. ಈಗ ಅದಕ್ಕೆ ಆಕಾರ ಕೊಟ್ಟು ನೀರು ತುಂಬಿಸಲಿಕ್ಕೆ ಆಗುವ ಹಾಗೆ ಬೇಯಿಸಿ ಅಥವಾ ಒಣಗಿಸಿ ಎಲ್ಲ ಮಾಡಿದ್ದೇವೆ. ಈಗ ಮತ್ತೆ ಪುನಃ ಗುಡ್ಡಿ ಹುಡಿ ಮಾಡಿದ್ರೆ ಮತ್ತೊಂದು ಮಣ್ಣಿನ ಮುದ್ದೆ ಆಗ್ತದೆ. ಈಗ ಮಣ್ಣಿನ ಮುದ್ದೆ ಆಗುವಾಗ ಬೇಕಿಂಗ್ ಸೇರಿದ್ರಿಂದ ಬಿಸಿಯಾದ, ಅದು ಒಣಗಿಸಿದ, ಅದು ಮಣ್ಣಿನ ರಾಶಿ ಅಂತ ಹೇಳಿ ವ್ಯತ್ಯಾಸ ಹೇಳಲಿಕ್ಕೆ ಬರ್ತದೆ. ಆದ್ರೆ ಏನಿದ್ರು ಮಣ್ಣಿನ ಮುದ್ದೆ ವಾಪಸ್. ಹಾಗೆ ಅವುಗಳ ತತ್ವಗಳಲ್ಲಿ ಅಡಗಿ ಹೋಗುವುದರಿಂದ ಮನುಷ್ಯನಿಗೆ ಸಾವು ಅಂದ್ರೆ ಪಂಚತ್ವ ಅಂತ. ಆದ್ರೆ ಯಾರಿಗೆ ಇದು ಎಲ್ಲರಿಗೂ ಬರ್ತದೆ ಹೇಳುವಾಗ ಇವನಿಗೆ ಯಾಕಿಲ್ಲ ಹೇಳಿದ್ರೆ, ಇವನ ಕಥೆಯನ್ನು ಕೇಳಿದ್ರೆ ಸ್ವಾಗತಿಸುವವನು ಪಂಚತ್ವಂ ಪಾಂಡವ ಶ್ರೇಷ್ಠ ಭೂರಿ ಭೂತಿಕರ ನೃಣಾನ್. ಶುದ್ಧಾತ್ಮರಿಗೆ, ಪುಣ್ಯಾತ್ಮರಿಗೆ ಮರಣ ಎನ್ನುವುದು ಭಾರಿ ದೊಡ್ಡ ಇಷ್ಟವಾದ ಸೊತ್ತು. ಅವಭೃತ ಅಂತ ಹೇಳುವ ಹಾಗೆ ಮರಣಮೇವ ಅವಭೃತಃ ಅಂತ ಹೇಳಿ ಉಪನಿಷತ್ ಕರೆದಿದೆ. ಯಾಕೆ ಹೇಳಿದ್ರೆ ಅವರಿಗೆ ನೆಕ್ಸ್ಟ್ ಚೇಂಜ್ ಏನಂತ ಗೊತ್ತುಂಟು. ಭೂರಿ ಭೂತಿಕರಂ ಅಂತಾರೆ. ಬಹಳ ಹೆಚ್ಚಿನ ಸಂಪತ್ತನ್ನು, ಐಶ್ವರ್ಯವನ್ನು, ದೊಡ್ಡತನವನ್ನು ಕೊಡುತ್ತದೆ. ಅವರು ಸಾಯಲಿಕ್ಕೆ ಇಷ್ಟಪಡುತ್ತಾರೆ. ಯಾಕೆ? ಆಯ್ತಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರ ರಿಸಲ್ಟ್ ಪಡೀಲಿಕ್ಕೆ ಉಂಟು ಈಗ. ಹಾಗಾಗಿ ಮುಂದಿನ ಜನ್ಮ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ, ಒಳ್ಳೇದಿರ್ತದೆ ಅಂತ. ಮುಂದಿನ ಲೋಕ ಏನು ಗತಿ ಗೊತ್ತಿರ್ತದೆ, ಒಳ್ಳೆ ಲೋಕ ಅಂತ, ಊರ್ಧ್ವಗತಿ ಅಂತ, ಕೆಟ್ಟದ್ದಲ್ಲ ಅಂತ, ನೋವಲ್ಲ ಅಂತ. ಹಾಗಾಗಿ ಇಂಥವರು ಮಾಡಿರತಕ್ಕಂಥ ಕೆಲಸಗಳು ಒಳ್ಳೆಯದಾದ್ರಿಂದ ಅವರ ಜನ್ಮಕ್ಕೆ, ಅವರ ಸಾವಿಗೆ ನಾವು ಒಳ್ಳೇದು ಅಂತ ಹೇಳ್ತೇವೆ, ತುಂಬಾ ಪ್ರಶಸ್ತ ಅಂತ ಹೇಳ್ತೇವೆ. ಯಾಕೆ ಅಂದ್ರೆ
ತೇಷಾಂ ಪಂಚಮಹಾಯಜ್ಞಾ ಏ ಕುರುವಂತಿ ದ್ವಿಜೋತ್ತಮ. ಅವರ ಜನ್ಮ ಉತ್ತಮವಾಗಲಿ ಕಾರಣ ಅವರು ಪ್ರತಿನಿತ್ಯ ಪಂಚಯಜ್ಞಗಳನ್ನು ಮಾಡಿದ್ದಾರೆ ಅಂತ. 5 ಯಜ್ಞಗಳ ಜೊತೆ ಬದುಕಿದ್ದರಿಂದ ಅವರು 5 ಪಡೆಯುವಾಗ, ಪಂಚತ್ವವನ್ನು ಪಡೆಯುವಾಗ ಬೆದರುವುದಿಲ್ಲ. ಅದ್ಯಾವುದು ಪಂಚಯಜ್ಞ ಅಂದ್ರೆ? ಅದು ಹೇಗಿರ್ತದೆ, ಏನು ವಿಶೇಷ ಅನ್ನೋದರ ಬಗ್ಗೆ ಧರ್ಮರಾಜನೇ ಕೇಳ್ತಾನೆ ಕೃಷ್ಣನಲ್ಲಿ. ಪಂಚಯಜ್ಞ ಮಾಡಿದವರಿಗೆ ಮರಣ ಎನ್ನುವುದು ದೊಡ್ಡ ಸಂಗತಿಯಲ್ಲ ಅಂತ ಹೇಳ್ತೀಯಲ್ಲ, ಅದೆಂಥದ್ದು ಪಂಚಯಜ್ಞ ಅಂದರೆ? ಬಹಳ ಸುಂದರವಾಗಿ ಕೇಳಿದ್ದಾನೆ. ಮುಖ್ಯವಾದಂತಹ ಪಂಚಯಜ್ಞವನ್ನೇ ಭಾರತ ಬಹಳಷ್ಟು ಕಡೆಯಲ್ಲಿ ಹೇಳಿದ್ದನ್ನೇ ಇಲ್ಲಿ ಮತ್ತೆ ಕೃಷ್ಣ ಹೇಳುತ್ತಾನೆ. ಆದರೆ ಶಬ್ದಗಳು, ವಿವರಣೆ, ವ್ಯವಸ್ಥೆಗಳು ಸ್ವಲ್ಪ ಭಿನ್ನತೆಯನ್ನು ಪಡೆದಿವೆ. ಆದರೂ ಏಕಸೂತ್ರತೆಯನ್ನು ಗಮನಿಸಲಿಕ್ಕೆ ಬರ್ತದೆ. ಮನುಷ್ಯ ಹುಟ್ಟಿದಾಗಲೇ ಅನೇಕ ವಸ್ತುಗಳ ಋಣದಲ್ಲಿ ಬರ್ತಾನಲ್ಲ, ಬಾಕಿಯಲ್ಲಿ. ಏನಿದ್ದರೂ ಹುಟ್ಟಿದ್ದಾನಂದ ತಕ್ಷಣ ತಂದೆ ತಾಯಿಗಳಿಂದ ಬಂದಿರ್ತಾನೆ. ಆದ್ರಿಂದ ತಂದೆ ತಾಯಿಗಳನ್ನು ಅವನು ಮೆಚ್ಚಿಕೊಳ್ಳಬೇಕು, ಅವರ ಉಪಯೋಗಕ್ಕೆ ಬರುವ ಮೂಲಕ. ಆದ್ರಿಂದ ಹಾಗೆ ಅವರ ಕಾಲಕ್ಕೆ, ಅವರ ನೆನಪಿಗೆ ಏನಾದರೂ ಒಂದು ಕೊಟ್ಟುಕೊಂಡು ನಡೆಸಿಕೊಂಡು ಬರ್ತಾನೆ. ಇದನ್ನು ಪಿತೃಋಣ ಅಂತ ಕರೀತಾರೆ. ತಾಯಿ ಇಲ್ವೇ ಕೇಳಿದ್ರೆ ತಾಯಿಯು ಅದರಲ್ಲಿ ಸೇರ್ತಾಳೆ. ಪಿತೃ ಮಾತೃಗಳು ಬೇಕಾದ್ರೆ ಭ್ರಾತೃ ಶಸ್ತ್ರಗಳು ಎಲ್ಲ ಬರ್ತಾರೆ, ಮನೆ ಮಂದಿಯನ್ನೆಲ್ಲ ತರಲಿಕ್ಕೆ ಬರ್ತದೆ. ಅವರೆಲ್ಲರ ಒಡನಾಟದಲ್ಲಿ, ಅವರೆಲ್ಲ ಅತಿಶಯದಲ್ಲಿ, ಅವರೆಲ್ಲ ಸಹಕಾರದಲ್ಲಿ ಮನುಷ್ಯ ಬದುಕಿರುತ್ತಾನೆ. ಹೀಗಾಗಿ ಅವರ ಋಣ ಪರಿಹಾರಕ್ಕೆ ಅವರು ಗತಿಸಿದ ನಂತರ ಅವರಿಗೆ ಬೇಕಾದಂತ ಕರ್ಮಗಳನ್ನು ಮಾಡಬೇಕು. ಪಿತೃನುದ್ದಿಶ್ಯತ್ ಕರ್ಮ ಪಿತೃಕರ್ಮ ಪ್ರಕೀರ್ತಿತಃ, ಇದು ಒಂದು ಯಜ್ಞ, ಪಿತೃಯಜ್ಞ ಅಂತ. ತಂದೆ ತಾಯಿಗಳ ವಿಶೇಷ ಸವಲತ್ತಿಗಾಗಿ. ಇದನ್ನಾಗಾದ್ರೆ ಹುಡುಗಿ ಮಕ್ಕಳು ಮಾಡೋದಿಲ್ಲಲ್ಲ, ಶ್ರಾದ್ದ ಕರ್ಮಾದಿಗಳನ್ನು ಹುಡುಗರ ಮಕ್ಕಳು ಮಾತ್ರ ಮಾಡ್ತಾರಲ್ಲ ಕೇಳಿದ್ರೆ. ಹುಡುಗಿ ಮಕ್ಕಳನ್ನು ಪಡೆದವರು ಅವರ ಹುಡುಗ ಮಕ್ಕಳಿಗೆ ಮಾಡೋದ್ರಿಲ್ವಾ? ಹಾಗಾಗಿ ಅಲ್ಲಿಗೆ ಪರಂಪರೆ ಮುಂದುವರಿತದೆ. ಮದುವೆ ಆದ ಬಳಿಕ ಹುಡುಗಿಗೆ ಮದುವೆ ಆದ್ರೆ ಅದು ತನ್ನ ಗಂಡನ ಮನೆಯಲ್ಲಿ ಗಂಡನ ಸಂಬಂಧಿಗಳಿಗೆ ಪಿತೃಶ್ರಾದ್ದಗಳಲ್ಲಿ ಸೇರಿಕೊಳ್ತದೆ. ಹಾಗಾಗಿ ಅದು ಹುಟ್ಟಿ ಬಂದ ತಂದೆ ತಾಯಿಗಳಿಗೆ ಗಂಡು ಮಕ್ಕಳು ಮಾಡಿಬಿಡ್ತಾರೆ. ಗಂಡು ಮಕ್ಕಳೇ ಇಲ್ಲ, ಎಲ್ಲ ಸಾಲಾಗಿ 12 ಹೆಣ್ಣು ಮಕ್ಕಳೇ ಇದ್ದಾರೆ ಹೇಳಿದ್ರೆ ಪರವಾಗಿಲ್ಲಪ್ಪ. ಆ 12 ಹೆಣ್ಣು ಮಕ್ಕಳೇ ಮದುವೆ ಆಗಿರ್ತದಲ್ಲ, ಅಳಿಯಂದಿರು ಬರ್ತಾರಲ್ಲ, ಅವರನ್ನು ನಾವು ಇಂಗ್ಲಿಷಲ್ಲಿ ಸನ್ ಇನ್ ಲಾ ಅಂತ ಹೇಳೋದಿಲ್ಲ, ಮಗನಂತೆ ಅಂತ ಕರೀದಿಲ್ಲ. ಹಾಗಾಗಿ ಪಾಲುದಾರನಲ್ಲಿ ಮಗನಂತೆ ಇರುವುದರಿಂದ ಈ ವ್ಯಕ್ತಿಯ ಸಂಪತ್ತನ್ನು ಅವನು ಪಡೆಯುವುದರಿಂದ ಮಾವನಿಗೆ ಅವನೇ ಆಗ್ತಾನೆ ಶ್ರಾದ್ದಾದಿಗಳನ್ನು, ಕರ್ಮಗಳನ್ನು ಮಾಡ್ತಾನೆ. ಆದ್ರಿಂದ ಮಗಳಿಗೇನು ಭಾರ ಬೀಳುವುದೇ ಇಲ್ಲ. ಮತ್ತೆ ಏನಾದ್ರು ಅವಳ ಮನೆಯಲ್ಲಿ, ಅವನ ಗಂಡಂದಿನ ಮನೆಯಲ್ಲಿ ಅವರ ಪಾಲಿಗೆ ಅಂತೂ ಒಂದೊಂದು ಕಡೆಯಲ್ಲಿ ಒಬ್ಬೊಬ್ಬನು ಸಿಕ್ಕಿಸಿದ ಕರಾರು ವಾಕ್ಕಾಗಿದ್ದು ಹೋಗ್ತಾ ಇರ್ತದೆ. ಹೀಗೆ ಮನುಷ್ಯ ತನ್ನವರ ಋಣದಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಮಾಡತಕ್ಕಂತ ಕರ್ಮವನ್ನು ಕೃಷ್ಣ ಪಿತೃಕರ್ಮ ಅಂತ ಕರೆದು ಇದೊಂದೊಂದು ಯಜ್ಞ ಅಂತ ಹೇಳ್ತಾನೆ. ಇದು ತುಂಬಾ ಸುಲಭವಾದ, ನಮ್ಮೊಟ್ಟಿಗೆ ಗೊತ್ತಾಗುವ ಸಂಗತಿ ಇದು. ಇನ್ನು ಚೂರು ಮುಂದೋದ್ರೆ, ನಾವು ಬೆಳೆದಾಗ ಏನಾದ್ರೂ ಕಲಿತೇವಲ್ಲ, ಕಲೀಲಿಕ್ಕೆ ಬರುವ ಮೂಲಕ ನಾವು ಕಲಿಸಿಕೊಟ್ಟವರ ಋಣಕ್ಕೆ ಪಾತ್ರರಾಗ್ತೇವೆ, ಬೀಳುತ್ತೇವೆ. ಇದನ್ನು ಋಷಿಯಜ್ಞ ಅಂತ ಹೇಳಬಹುದು, ಹೇಳುತ್ತಾರೆ. ಕಲಿಕೆಗೆ, ಜ್ಞಾನದ ಸೋರ್ಸಿಗೆ ಋಷಿಗಳೇ ಅದಕ್ಕೆ ರೂವಾರಿಗಳಾದ್ರಿಂದ ಅದನ್ನು ನಾವು ಏನು ಕಲಿತೇವೆ ಕೇಳಿದ್ರೆ, ನಾವು ಏನನ್ನು ಬದುಕಲಿಕ್ಕೋಸ್ಕರ ಕಲಿತೇವೆ ಅಂತಲ್ಲ, ನಾವು ಉದ್ಧಾರ ಆಗಲಿ ಏನ್ ಕಲಿತೇವೆ ಅನ್ನೋದ್ರ ಮೇಲೆ ನಿಂತಿದೆ. ಯಾವ ವಿದ್ಯಾ ಸಹ ವಿಮುಕ್ತಯೇ ಅಂತ. ವಿದ್ಯೆ ಯಾವುದು ಅಂತ ಕೇಳಿದಾಗ, ಇಲ್ಲಿಂದ ಬಿಡುಗಡೆಯನ್ನು ಪಡೆಯುವ ಅಧ್ಯಾತ್ಮದ ದಾರಿಯೇ ಮಾರ್ಗವೇ ನಿಮಗೆ ಹೇಳಿಕೊಟ್ಟದ್ದು ವಿದ್ಯೆ ಎಂದು ಅನಿಸ್ತದೆ ಹೊರತು ಲೌಕಿಕವಾದ ದುಡ್ಡನ್ನು ಪಡೆಯತಕ್ಕ ವಿದ್ಯೆಯನ್ನು ವಿದ್ಯೆ ಅಂತ ಹೇಳುವುದಿಲ್ಲ. ಇದರಿಂದಾಗಿ ಆ ಋಷಿಗಳ ಏನೊಂದು ಪರಂಪರೆ ಇದೆ, ಹೇಳಿಕೊಟ್ಟ ಕಥೆ ಇದೆ, ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇರುವಂತದ್ದನ್ನು, ಆ ಶಾಸ್ತ್ರವನ್ನು ಚಿಂತನೆ ಮಾಡಿಕೋಸ್ಕರ ಬ್ರಹ್ಮಯಜ್ಞ ಅಂತ ಅದನ್ನು ಕರೆದು, ಋಷಿಯಜ್ಞ ಅಂತ ಹೇಳುವುದನ್ನೇ ಬ್ರಹ್ಮಯಜ್ಞ ಅಂತ ಹೇಳಿದ್ರು. ವೇದದ ಯಜ್ಞ, ಬ್ರಹ್ಮ ಅಂದ್ರೆ ವೇದ, ಶಾಸ್ತ್ರದ ಚಿಂತನೆ ಅಂತ ಹೇಳಿದ್ರು. ಇದನ್ನು ಹೇಗೆ ಮಾಡುವುದು ಕೇಳಿದ್ರೆ, ಇದಕ್ಕೆ ಪಿತೃಕರ್ಮ ಮಾಡಿದಾಗೆ ಋಷಿಯಜ್ಞ ಪರಿಹಾರಕ್ಕೋಸ್ಕರ ಶ್ರಾದ್ದ ಪಿಂಡ ಎಲ್ಲ ಹಾಕುವುದಲ್ಲ. ಮತ್ತೆ ಇದನ್ನು ನಿತ್ಯ ಓದಿಕೊಂಡು ಉಪಯೋಗಿಸುವುದು, ಇಡುವುದು. ಸ್ವಾಧ್ಯಾಯ ಬ್ರಹ್ಮಯಜ್ಞಕಃ ಅಂತ ಕೃಷ್ಣ ಹೇಳ್ತಾನೆ. ನಿರಂತರವಾಗಿ ಓದ್ತಾ ಬನ್ನಿ, ಹೇಳಿಕೊಟ್ಟದ್ದರ ಆಚೀಚೆಗಳನ್ನೆಲ್ಲ ಕಲೀಲಿಕ್ಕೆ ನೋಡಿ. ಇದು ನೀವು ಮಾಡಿರತಕ್ಕಂಥ ಋಷಿ ಋಣದ ಪರಿಹಾರಕ್ಕೆ ಮಾಡಿರತಕ್ಕ ಬ್ರಹ್ಮಯಜ್ಞ, ವೇದದ ಆರಾಧನೆ, ಸಮಾರಾಧನೆ.
ಇದನ್ನು ನೀವು ಓದ್ತಾ ಇನ್ನೊಬ್ಬರಿಗೆ ಹೇಳಿಕೊಳ್ಳಿಕೊಂಡ್ರೆ ಹೇಳಿಕೊಡಿ, ಮುಂದುವರಿಸಿ. ಇದನ್ನು ಉಲ್ಲೇಖ ಮಾಡಿದೆ. ಆನಂತರ ನಾವು ಸಮಾಜದಲ್ಲಿ ಇದ್ದೇವೆ, ಸುತ್ತಮುತ್ತಲಿನ ಜನರು ಇದ್ದಾರೆ, ನಮಗೂ ಎಲ್ಲೋ ಹೋಗ್ಲಿಕ್ಕೆ ಇರ್ತದೆ, ಅವರೋ ಎಲ್ಲೋ ಬರುವವರಿದ್ದಾರೆ. ನಾವು ಎಲ್ಲೋ ಹೋದಾಗ ನಾವು ನಿರೀಕ್ಷೆ ಮಾಡ್ತೇವೆ ನಮಗೇನಾದ್ರೂ ಇರ್ಲಿಕ್ಕೆ ತಿನ್ಲಿಕ್ಕೆ ಯಾರಾದ್ರೂ ಸಹಾಯ ಮಾಡಿದ್ರೆ ಹೇಗೆ ಅಂತ. ಏನು ಹೊತ್ಕೊಂಡು ಬಂದ್ರು ಏನಿದ್ರು ಸಹ ಜಾಗವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಇನ್ನೊಂದು ಕಡೆಗೆ ನೀವು ಟೆಂಟ್ ತಗೊಂಡು ಹೋಗ್ಬೋದು, ಹಾಸಿಗೆ ತಗೊಂಡ್ಬೋದು, ಬಿಡಿಸ್ಲಿಕ್ಕೆ ಇನ್ನೊಬ್ಬರ ಜಗಲಿಬೇಕಲ್ಲ ನಮಗೆ. ಆಕಾಶದಲ್ಲಿ ಮಲಗಲಿಕ್ಕೆ ಆಗ್ತದೆ? ಆ ಆಕಾಶಕ್ಕೂ ಒಬ್ಬರದ್ದು ಓನರ್ಶಿಪ್ ಇರ್ತದಲ್ಲ ಮತ್ತೆ, ಅವನ ಮನೆ ಮೇಲ್ಗಡೆ ಅಂತೇಳಿ. ಹೀಗಾಗಿ ಸುತ್ತಮುತ್ತಲ ಸಮಾಜದವರ ಬಹಳ ದೊಡ್ಡದಾದಂತ ಮೊತ್ತ ಇದೆ ಉಪಕಾರದಲ್ಲಿ, ಅದನ್ನು ಋಣಾಂತಕಾರದರೆ. ಹೀಗಾಗಿ ಮನುಷ್ಯರನ್ನು ಪ್ರೀತಿಸಬೇಕು. ಇಡೀ ಸಮಾಜದವನ್ನು ಬರಲಿಕ್ಕೆ ಊಟ ಆಗ್ಲಿಕ್ಕೆ ಆಗುವುದಿಲ್ಲ. ಯಾರಾದ್ರೂ ಬಂದಾಗ ಊಟ ಹಾಕಿ ಅವನು ಸಮಾಜದಲ್ಲಿ ಒಬ್ಬ ಯೂನಿಟ್ ಹೇಳಿಕೊಂಡು, ಹೀಗೆ ಪ್ರತಿಯೊಬ್ಬನೂ ಅವನವನ ಸಮಾಜದ ಯೂನಿಟ್ ಹೇಳಿಕೊಂಡು ಬಂದವನಿಗೆಲ್ಲ ಸಂತೋಷ ಪಡಿಸಿದ್ರೆ ನಿಜವಾಗಿ ಒಂದು ಒಳ್ಳೆ ದೊಡ್ಡ ಸಂಸ್ಕಾರ ಆದಾಗ ಆಗ್ತದೆ ಊರಿನಲ್ಲಿ. ಅದನ್ನ ನೃಯಜ್ಞ ಅತಿಥಿ ಪೂಜನೆ, ಇದನ್ನು ನೃಯಜ್ಞ ಅಂತ ಕರೆದ್ರು. ಮನುಷ್ಯ ಸಾಮಾನ್ಯ ಮಾಡತಕ್ಕಂಥ ಆರಾಧನೆ. ಇಲ್ಲೆಲ್ಲ ಭಗವಂತ ಇದ್ದಾನೆ, ಭಗವಂತನ ಎಚ್ಚರದಲ್ಲೇ ಮಾಡ್ಲಿಕ್ಕಿದು. ಅದರಿಂದ ಇದು ಪಂಚಯಜ್ಞ ಅಂತದ್ದು, ಪಂಚರೂಪದ ಭಗವಂತನ ಯಜ್ಞ. ವಾಸುದೇವ ಸಂಕರ್ಷ ಪ್ರತಿಮೆ ಅನಿರುದ್ಧ ನಾರಾಯಣ ಅಂತ. ಹೀಗಾಗಿ ವಿರೂಹಿ ರೂಪದ ಭಗವಂತನ ಅನುಸಂಧಾನಕ್ಕೋಸ್ಕರ ಇದು ಒಂದು ಯಜ್ಞ. ಮನುಷ್ಯನಿಗೆ ಮನೆಯಲ್ಲಿ ಅತಿಥಿಗಳು ಬಂದು ಅವನನ್ನು ಸತ್ಕರಿಸುವ ಒಂದು ದೊಡ್ಡದಾದಂತಹ ನೃಯಜ್ಞವನ್ನು, ಮನುಷ್ಯ ಯಜ್ಞ. ಇನ್ನೂ ಸ್ವಲ್ಪ ಮುಂದಕ್ಕೋದ್ರೆ ಮನುಷ್ಯರು ಮಾತ್ರ ನಮ್ಮ ಸುತ್ತಮುತ್ತಲು ಇರುವುದಲ್ಲ, ಪ್ರಾಣಿ ಪ್ರಪಂಚಗಳು ನಮ್ಮನ್ನು ನಂಬಿ ಇರುತ್ತವೆ, ನಾವು ಅವುಗಳ ಜೊತೆಯಲ್ಲಿರ್ತೇವೆ. ನಮಗೆ ಅವುಗಳು ಉಪಕಾರ ಇಲ್ಲ ಅಂತ ಹೇಳಿಕ್ಕೆ ಹೋಗ್ಬೇಡಿ. ನಾವು ನಾಯಿ ಕಟ್ಟಿದ್ದಿಲ್ಲ, ಬೆಕ್ಕಿಟ್ಟುಕೊಂಡದ್ದಿಲ್ಲ, ಹಂದಿ ಸಾಕುವುದಿಲ್ಲ, ಆಡು ಕುರಿಗಳು ಇರ್ಲಿಕ್ಕಿಲ್ಲ, ಕುದುರೆ ಕತ್ತೆಗಳು ಇವತ್ತೊಂದು ಬರುವುದೇ ಇಲ್ಲ ಹೇಳಿಕೊಂಡು ನಮಗೆ ಇನ್ನೇನು ಆನೆಯ ಮದ ಅಥವಾ ಆನೆಯ ಲಯ ವ್ಯವಸ್ಥೆ ಅಂತ ಹೇಳಿ ಲಾಯ ವ್ಯವಸ್ಥೆ ಅಂತ ಕೇಳಲಿಕ್ಕೆ ಹೋಗ್ಬೇಡಿ. ಆದರೆ ನಮ್ಮ ಬದುಕಿಗೆ ಅವುಗಳು ಬೇಕು, ಇರ್ತಾರೆ. ಸುತ್ತಮುತ್ತಲು ಇರತಕ್ಕಂಥ ಹಕ್ಕಿಗಳು ಅವುಗಳ ಹಾರುವಿಕೆಯಿಂದ ಒಂದು ಕಡೆಯಿಂದ ಒಂದು ಕಡೆಗೆ ತಗೊಂಡೋಗಿ ಹಾಕಿದ ಪರ್ಶವೋ ಪರಾಗ ಸ್ಪರ್ಶವೋ ಅಥವಾ ಬೀಜಗಳು, ಇವುಗಳಿಂದ ನಾವು ಮರವನ್ನು ಬೆಳೆದು ಹಣ್ಣನ್ನು ತಿಂತೇವೆ. ಗಿಜಿಜಿಯಾಗಿ ಕೂಗುತ್ತಿರುವ ಹಕ್ಕಿಗಳು ಕೂತಿದ್ರೆ ಮರದಲ್ಲಿ ಹುಳಗಳ ಆಕ್ರಮಣ ಆಗುವುದಿಲ್ಲ. ಅದರಿಂದ ತುಂಬವಾದಂತಹ ಹಣ್ಣು ಹಂಪಲುಗಳು ನಮಗೆ ಸಿಗ್ತಾವೆ ಮರದಲ್ಲಿ, ಅಂಗಳದಲ್ಲಿದ್ದ, ಉದ್ಯಾನದಲ್ಲಿದ್ದ. ಇಲ್ಲಾಂದ್ರೆ ಹಕ್ಕಿಗಳನ್ನ ನಾವು ಓಡಿಸ್ತೇವೆ, ಬರಬಾರದು ಮಾಡಿದ್ರೆ ಆ ಮರ ತುಂಬಾ ಹುಳ ತಿಂದು ಹಾಳಾಗ್ತದೆ. ಹಣ್ಣುಗಳು, ಹೂವುಗಳು ಹಾರುವುದೇ ಇಲ್ಲ, ಅರಳುವುದೇ ಇಲ್ಲ, ಹಕ್ಕಿಗಳು ಕೂತಿಲ್ಲ. ಆದ್ರಿಂದ ಬೀಜವೇ ಆಗುವುದಿಲ್ಲ, ಮೊಳಕೆ ಹೊಡೆಯುವುದಿಲ್ಲ, ಹಣ್ಣೇ ಬರಲಿಕ್ಕಿಲ್ಲ, ಬಂದವುಗಳು ಸಹ ಹಾಳಾಗಿ ಹೋಗ್ತವೆ. ಹೀಗಾಗಿ ನಮ್ಮನ್ನು ನೆಚ್ಚಿ ಬಂದಿರತಕ್ಕ ಸುತ್ತಮುತ್ತಲಿನ ಎಲ್ಲ ಪ್ರಾಣಿ ಪ್ರಪಂಚಕ್ಕೆ ಹೇಳಿ ನಾವು ತಿನ್ನೋ ಮುಂಚೆ ಒಂದಿಷ್ಟು ತುತ್ತನ್ನು ಮನೆಯ ಹೊರಗೆ ಹಾಕುವುದು. ಭೂತಯಜ್ಞ ಬಲಿರ್ಯಜ್ಞ, ಇದಕ್ಕೆ ಭೂತಯಜ್ಞ ಅಂತ ಕರೀತು. ಭೂತ ಅಂದ್ರೆ ಭೂತ ಪ್ರೇತ ಪಿಶಾಚಿಗಳಲ್ಲಿ ಬರತಕ್ಕಂಥ ಯಾವುದೋ ಒಂದು ಕಣ್ಣಿಗೆ ಕಾಣದ ಅತೀಂದ್ರಿಯವಾದ ಶಕ್ತಿಗಳು, ಒಂದು ದೃಷ್ಟಿಯಿಂದ ಹೇಳೋದಾದ್ರೆ ಶಾಸ್ತ್ರೀಯವಾದ ಏಲಿಯನ್ಸ್ಗಳು ಅಂತ ಹೇಳಿದರೆ ಅಲ್ಲವ. ಅಂಥದ್ದು ಎಲ್ಲ ಅಭಿಮಾನಿ ದೇವತೆಗಳು ಬೇಕಾದಷ್ಟು ಇದ್ದಾರೆ, ವಿಷಯ ಸರಿ. ಇದು ಭೂತ ಅಂದ್ರೆ ಪ್ರಾಣಿಗಳು ಅಂತ ಅರ್ಥ. ಸಾಮಾನ್ಯಾಕಾರದ ನನ್ನ ಸುತ್ತಮುತ್ತಲು ನನ್ನನ್ನು ನಂಬಿಕೊಂಡು ಬಂದಿರತಕ್ಕ ಎಲ್ಲಾ ಪ್ರಾಣಿಗಳ ವರ್ಗಕ್ಕೂ ಒಂದಿಷ್ಟು ತುತ್ತು ಅಂತೇಳಿ ತೋಟದಲ್ಲಿ ಹೊರಗೆ ಅಥವಾ ಗೇಟಿನಿಂದ ಆಚೆಗೆ ಒಂದು ತುತ್ತ ಹಾಕುವಂಥದ್ದನ್ನು ಭೂತಯಜ್ಞ ಅಂತ ಕರೀತಾರೆ. ಇದು ಬಲಿ ಅಂತ ಹೇಳ್ತಾರೆ, ಬಲಿಹರಣ, ಒಂದು ತುತ್ತ ಹಾಕುವಂಥದ್ದು. ಇನ್ನೊಂದು ದೊಡ್ಡದಾದ ಯಜ್ಞ ಯಾವುದು ಕೇಳಿದರೆ ಮುಖ್ಯವಾಗಿ ತರ್ಪಣಂ ಋಭುಯಜ್ಞಸ್ಯ ಅಂತ ಹೇಳ್ತಾರೆ. ಈಗ ಋಭುಗಳು ಅಂದ್ರೆ ಇಲ್ಲಿ ಭಗವಂತನ ಜ್ಞಾನವನ್ನು ಪಡೆದು ನಿಂತವರು ದೇವತೆಗಳು ಅಂತ ಅರ್ಥ. ಇಲ್ಲಿ ಆ ಶಬ್ದ ಋಭುಗಳು ದೇವತೆಗಳನ್ನು ವಸ್ತುಗಳು, ಋಭುಗಳು, ಆದಿತ್ಯರಂತೂ ಸಮಷ್ಟಿಯಾಗಿ ಅರಿಯುವುದು ಉಂಟು, ಇಲ್ಲ ಅಲ್ಲ. ಹಾಗಾಗಿ ಅವರನ್ನು ಕಾಲಕಾಲದಲ್ಲಿ ಸಂತೋಷಗೊಳಿಸುವುದು ಬೇಕು. ದೇವತೆಗಳು ನಮಗೆ ಯಾಕೆ ಬೇಕು? ಇದು ಸೃಷ್ಟಿಯ ಚಕ್ರದಲ್ಲಿ ಒಂದು ಬಗೆ. ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ವಂ ಹೇಳಿಕೊಂಡು ಸೃಷ್ಟಿಯ ಹಂತದಲ್ಲಿ ನಮ್ಮನ್ನು ತಂದಾಗ ನಮ್ಮ ಜೊತೆಯಲ್ಲಿ ದೇವತೆಗಳು ಬಂದಿದ್ರು. ಅವರನ್ನು ಮಾತಾಡಿಸ್ಲಿಕ್ಕೋಸ್ಕರ ಯಜ್ಞವನ್ನು ಮಾಧ್ಯಮವನ್ನಾಗಿಸಿಕೊಂಡು ನಾವು ಕಾಲಕಾಲಕ್ಕೆ ಅಗ್ನಿಮುಖದಲ್ಲಿ ಆಹುತಿಗಳನ್ನು ಇಂದ್ರಾದಿ ದೇವತೆಗಳಿಗೆ ಕೊಡುವ ಮೂಲಕ ಆ ದೇವತೆಗಳು ಕಾಲಕಾಲದಲ್ಲಿ ನಮಗೆ ಬೆಳೆ ಮಳೆ ಎಲ್ಲ ಸುರಿಸುವ ನೆಲೆಯಲ್ಲಿ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಕೃಷ್ಣ ಹಿಂದೆ ಅರ್ಜುನನಿಗೆ ಹೇಳಿದ್ದ. ಒಟ್ಟು ಸೇರಿ ಮಾತಾಡಿ ಬದುಕನ್ನು ಹಸನುಗೊಳಿಸಿ ಅಂತ. ಹಾಗಾಗಿ ನಮ್ಮ ದೇಹದ ಇಂದ್ರಿಯಗಳಲ್ಲಿ ಇರತಕ್ಕ ಅಂಗಾಂಗಗಳಲ್ಲಿ ಇವರೇ ಕೂತಿದ್ದಾರೆ ದೇವತೆಗಳು.
ಬಹಳಷ್ಟು ಜನ ಇದ್ದಾರೆ ಮುಖ್ಯರು ಬಿಟ್ಟರು, ಅವರನ್ನೆಲ್ಲ ತತ್ವಾಭಿಮಾನಿಗಳು ಅಂತ ಇರ್ತೇವೆ. ಕಣ್ಣಿನಲ್ಲಿ, ಕಿವಿಯಲ್ಲಿ, ಮೂಗಿನಲ್ಲಿ, ಹೀಗೆಲ್ಲ ಅವಯವಗಳಲ್ಲಿ, ಶರೀರದ ಕರ್ಮೇಂದ್ರಿಯಗಳಲ್ಲೂ, ದೇಹದ ಭಾಗಗಳಲ್ಲೂ ಈ ದೇವತೆಗಳನ್ನು ನಮ್ಮ ದೇಹದಲ್ಲಿ ಕೂತು ಅಂಗಾಂಗಗಳನ್ನು ನೇರ್ಪುಗೊಳಿಸುವ ಮೂಲಕ, ಸಶಕ್ತರನ್ನಾಗಿಸಲಿಕ್ಕೆ ಮೂಲಕ ಅವರಿಗೆ ಹೇಳತಕ್ಕಂಥ ಥ್ಯಾಂಕ್ಸ್ ಯಾವುದು ಕೇಳಿದ್ರೆ ಇದೆ. ಕಾಲ ಕಾಲಕ್ಕೆ ಅವರನ್ನು ತೃಪ್ತಿಪಡಿಸುವ ಬಗೆ. ಹೇಗೆ ತೃಪ್ತಿ ಆಗ್ತದೆ ಅವರಿಗೆ? ಅಗ್ನಿಮುಖ ವೈ ದೇವಾಹ ಅಂದಿರುವುದು. ದೇವತೆಗಳಿಗೆ ಸಂತೋಷ ಆಗುವುದು ಅಗ್ನಿಯ ಸಮಾರಾಧನೆ, ಅಗ್ನಿಯನ್ನು ಆರಂಭಿಸಿಕೊಂಡು ಅದನ್ನ ಬಗೆ ಬಗೆಯ ಯಜ್ಞಗಳಿಂದಾಗಿ ನೀನು ಇದನ್ನು ಮಾಡಲಿಕ್ಕಾಗತ್ತೆ ಅಂತ ಹೀಗೊಂದು ಸಾಮಾನ್ಯಾಕಾರದ ಅವಿರೋಧವಾದ ಅರ್ಥದಲ್ಲಿ ಕೃಷ್ಣನ ಈ ಪಂಚಯಜ್ಞಗಳನ್ನು ನಾವು ನೋಡ್ಲಿಕ್ಕೆ ಬರ್ತದೆ. ಕೃಷ್ಣ ಹೇಳ್ತಾನೆ ಇನ್ನೊಂದು ಪದದಿಂದಲೂ ಈ ಪಂಚಯಜ್ಞ ಹೇಳಲಿಕ್ಕಾಗತ್ತೆ ಅಂತ. ಅಲ್ಲಿ 5 ಹೋಗಿ ಅರ್ಥ ಆಗ್ಲಿಲ್ವಾ ಮತ್ತೆ 5 ಹೇಳಿದ್ರೆ ಅಂದ್ರೆ ಅದು ಇದು ಅದುವೇ ಹೇಳಲಿಕ್ಕೆ ನೋಡಿದ್ರೆ ವಿವರಣೆಗೆ ನಿಂತ್ರೆ ಇರಲಿ. ಬೇಕಾದ್ರೆ ಕೃಷ್ಣನ್ ಹೇಳ್ತಾನೆ ಇದು ಒಂದು, ಕೆಲವರು ಹೇಳ್ತಾರೆ ಪಂಚಯಜ್ಞ ಅಂತ, ಅದು ಒಂದು ಹೇಳ್ತಾರೆ ಕೆಲವರು ಪಂಚಯಜ್ಞ ಅಂತ. ಒಟ್ಟು ಅರ್ಥಾಗ್ಲಿಲ್ಲ. ಹೇಳುವ ಭಾಷೆಗಳು, ಬಗೆಗಳು ಸ್ವಲ್ಪ ಭಿನ್ನವಾಗಿದೆ ಅಷ್ಟೆ. ಮತ್ತೆ ಇವೆಲ್ಲ ಒಂದೇ ದೊಡ್ಡ ಸಂಗತಿ. ಸರ್ವ ಏತೆ ಮಹಾಯಜ್ಞ ಅಂತ ಹೇಳ್ತೇನೆ. ಇವೆಲ್ಲ ದೊಡ್ಡ ಸಂಗತಿಗಳೇ, ದೊಡ್ಡ ಆರಾಧನೆಗಳೇ ಆಗಿರ್ತವೆ. ಅದೇನದು ಶಬ್ದ ಅಂದ್ರೆ ವೈಶ್ವದೇವಾದಯೋ ಹೋಮಾ ಹುತಮಿತ್ಯುಚ್ಯತೆ ಬುಧೈ. ಹುತ, ಅಹುತ, ಪ್ರಹುತ, ಪ್ರಾಶಿತ, ಬಲಿ ಅಂತ ಹೇಳಿ ಪಂಚಕರ್ಮದ ಬಗ್ಗೆ ಒಂದು ಮಾತು ಕೊಟ್ಟ. ಅದೆಂತದ್ದು ಹಾಗೆ ಹೇಳಿದ್ರೆ? ಹುತಂ ಅಂದ್ರೆ ನಮಗೆ ಗೊತ್ತು, ಹುತಂ ಅಂದ್ರೆ ಆಹುತಿ ಕೊಟ್ಟದ್ದು ಅಂತ. ಈಗ ಬಂತು ನೋಡಿ, ಮೊದಲ ವಿಷಯವೇ ಆಹುತಿ ಕೊಡುವಂತದ್ದು ಅಂತ. ನಮಗಿಂತ ಅತ್ಯಂತ ಎತ್ತರದಲ್ಲಿ ಕೂತ ಮೊದಲ ಶಕ್ತಿಯನ್ನು, ದೇವತೆಗಳನ್ನು ಮೊದಲು ನಾವು ಮಾತಾಡಿಸಿಕೊಂಡೆವು. ಇಲ್ಲಿ ನೋಡುವಾಗ ನಾನಾಗ ನಮ್ಮೊಟ್ಟಿಗೆ ಒಂದು ತಂದೆಯಿಂದ ಹಿಡ್ಕೊಂಡು ಮಾತಾಡಿದೆ. ಹೀಗೆ ಹೇಳ್ತಾನೆ ಕೃಷ್ಣ. ಹುತ ಅಂದ್ರೆ ಏನು? ಹುತ ಅಂದ್ರೆ ಆಹುತಿ ಕೊಡುವಂಥದ್ದು. ಯಾರಿಗೆ? ದೇವತೆಗಳಿಗೆ. ಮುನುದೆ ಹೇಗೆ ಕೊಡ್ತೀರಿ? ದೇವತೆಗಳಿಗೆ ಆಹುತಿ ಅಂದ್ರೆ 2-3 ಪ್ರಕಾರದಲ್ಲಿ ಕೊಡ್ತೇವೆ ನಾವು. ಅಗ್ನಿಗುಂಡದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿದ್ದಾಯ್ತಲ್ಲ, ಮತ್ತೆ ಮನೆಯಲ್ಲೇ ಕೂತು ನಾವು ಅಡುಗೆ ಮಾಡಿ ಊಟ ಮಾಡಿಕೊಂಡದ್ದಕ್ಕೆ ಪದಾರ್ಥಗಳನ್ನು ಕತ್ತರಿಸ್ತೇವೆ, ಆನಂತರ ಅರಿತೇವೆ, ಕೆಲವೊಮ್ಮೆ ಬೇಯಿಸ್ತೇವೆ, ಕೆಲವನ್ನು ಕುಟ್ಟಿ ಹಾಕಿ ಬಿಡುತ್ತೇವೆ. ಹೀಗೆಲ್ಲ ನಾವು ಮಾಡತಕ್ಕಂಥ ವ್ಯತ್ಯಾಸಗಳು, ವ್ಯವಸ್ಥೆಗಳುಂಟಲ್ಲ, ಇದರ ಪ್ರಾಯಶ್ಚಿತ್ತಕ್ಕಾಗಿ ಎಷ್ಟೋ ಪ್ರಾಣಿಗಳು, ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳಲ್ಲಿ ಇರ್ತಾವೆ, ಸಾಯ್ತಾರೆ. ಬೇಯಿಸುವ ಮೂಲಕ, ಹುರಿಯುವ ಮೂಲಕ, ತುಂಡರಿಸುವ ಮೂಲಕ, ಗುದ್ದುವ ಮೂಲಕ, ಅರಿಯುವ ಮೂಲಕ ಎಲ್ಲ. ಹಾಗಾಗಿ ಅವುಗಳ ಸೂನ ಅಂದ್ರೆ ಹಿಂಸೆ. ಪಂಚಸೂನ ನಿವೃತ್ತರ್ಥವಂತ 5 ಪ್ರಕಾರದ ಖಂಡಿನಿ, ಪೇಶಿನಿ, ಪಾಚಿನಿ ಎಲ್ಲ ಹೇಳಿದ ಹಾಗೆ. ಅಂದ್ರೆ ಏನು ಮಾಡೋದು? ಬೇಯಿಸುವುದು, ಕರಿಯುವುದು, ಕುಟ್ಟುವುದು, ತಿರುಗಿಸುವುದು ಎಲ್ಲ ಹೇಳಿಕೊಂಡ ಹಾಗೆ. ಅದನ್ನು ನೆಪ್ಪೆ ಮಾಡುವುದು, ತಿರುಗಿಸುವುದು ಅಂತೆ. ಪೇಶಿನಿ ಅಂತ ಅದನ್ನು ಮುದ್ದೆ ಮಾಡುವಂಥದ್ದು, ಅರೆತು ಬಂಧ ಮಾಡುವಂಥದ್ದು. ಹೀಗೆಲ್ಲ ಮಾಡುವ ಮೂಲಕ ನಾವು 5 ಬಗೆಯ ಹಿಂಸೆಯನ್ನು ಮಾಡಿದ್ದೇವೆ. ಗೊತ್ತಾಗುದಿಲ್ಲ, ಅವ್ಯಕ್ತವಾದದ್ದು, ಅದೃಶ್ಯವಾದದ್ದು, ಬಹಳ ಸೂಕ್ಷ್ಮವಾದ ಪ್ರಾಣಿಗಳದ್ದು. ಈ 5 ಬಗೆಯ ನಾಶವನ್ನು ನಿವೃತ್ತಿಗೊಳಿಸಲಿಕ್ಕೋಸ್ಕರ ಪಂಚಯಜ್ಞ ಮಾಡೋದು. ಅದರಲ್ಲಿ ಪ್ರಧಾನವಾದದ್ದು ವೈಶ್ವದೇವ. ವೈಶ್ವದೇವಕ್ಕೆ ಕಾರಣವೇ ಎಲ್ಲಾ ದೇವತೆಗಳನ್ನು ಕರೆದು ಒಂದಿಷ್ಟು ಎಲ್ಲಿ ಕೇಳಿದ್ರೆ ಒಲೆಯಲ್ಲೇ ಕೂತ್ಕೊಂಡು, ಇದಕ್ಕೊಂದು ಪ್ರತ್ಯೇಕ ಅಗ್ನಿಕೊಂಡಗಳೆಲ್ಲ. ಒಲೆಯಲ್ಲಿಯೋ, ಚುಲ್ಲಿ ಅಂದ್ರೆ ಒಲೆ ಮಾಡಿದ್ದ ಅಡಿಗೆ ಅಲ್ಲಿ ಅಲ್ವಾ, ಬೇಯಿಸಿದ್ದನ್ನಾಗಲಿ ಕಡಿದದ್ದನ್ನಾಗಲಿ ಎಲ್ಲ ಇಟ್ಟುಕೊಂಡಲ್ಲ, ಅದನ್ನ ಅಡಿಗೆ ಕೋಣೆಯಲ್ಲಿ, ಆ ವೇದಿಯಲ್ಲಿ, ಒಲೆಯಲ್ಲಿಯೇ ವೈಶ್ವದೇವವನ್ನು ಮಾಡ್ಲಿಕ್ಕೆ ಅಗ್ನಿಯನ್ನು ಆರಾಧಿಸಿಕೊಂಡು ಅದಕ್ಕೊಂದಿಷ್ಟು ಅಗ್ನಿಗೆ ಆಹುತಿಗಳನ್ನು ಕೊಡುವ ಮೂಲಕ ಮತ್ತೆ ಇತರ ದೇವತೆಗಳಿಗೆ ಚಕ್ರಾಕಾರದಲ್ಲಿ ಒಲೆಯ ಹತ್ತಿರದಲ್ಲಿ ಬಲಿಯನ್ನು ಹಾಕುವ ಒಂದಿಷ್ಟು ಸ್ವಲ್ಪ ಕೆಲವು 4-6 ಅಗಳು ಬೀಳುವ ಹಾಗೆ. ಇದು ಹೋಮ. ವೈಶ್ವದೇವಾದಯ ಅಂತಾನೆ ಕೃಷ್ಣ ಹೇಳುವಾಗ. ಇದು ನಿತ್ಯ ಮಾಡುವಂಥದ್ದು. ಇನ್ನು ನೈಮಿತ್ತಿಕವಾಗಿ ನೀವು ಸೇರಿಸಿಕೊಂಡು ಬೇರೆ ಬೇರೆ ದೇವತೆಗಳ ಸಮಾರಾಧನೆ, ಬೇರೆ ಬೇರೆ ಅಗ್ನಿಮುಖದಿಂದ ಸಮಾರಾಧನೆ ಮಾಡ್ತಾ ಬನ್ನಿ, ಇದು ವಿಶೇಷ ಏನಿಲ್ಲ. ಇದು ದೇವಯಜ್ಞ, ಹೋಮ ಮಾಡ್ತಾ ಬರೋದು. ಇದೊಂದು ದೈವಯಜ್ಞ ಅಂತ ಕರೀತಾರೆ ಮುಖ್ಯವಾಗಿ. ಇದು ಬೇಕು ನಮಗೆ. ವೈಶ್ವದೇವಾದಯ ಹೋಮ ಹುತಂ, ಇದು ಹುತಂ ಅಂತ ಅರ್ಥ. ಆಹುತಿ ಕೊಟ್ಟದ್ದು, ಸುಟ್ಟು ಹೋದದ್ದು, ಭಸ್ಮ ಆಗ್ತದೆ ಆಹುತಿ ಕೊಟ್ಟ ನಂತರ. ಇನ್ನೊಂದು ಅಹುತಂ ಚ ಭವೇತ್ ದತ್ತಂ, ಇನ್ನು ಹೋಮ ಮಾಡಿದ್ದಲ್ಲ, ಸುಟ್ಟು ಹೋಗ್ಲಿಲ್ಲ, ಆದ್ರೆ ಕೊಟ್ಟು ಬಿಟ್ಟಿದ್ದೇವೆ, ನಮ್ಮದಿಲ್ಲ ಆಗಿದೆ, ಅವನೇನ್ ಬೇಕಾದ್ರೆ ಮಾಡ್ಲಿ. ಇದನ್ನು ನಾವು ಅಹುತ ಅಂತೇವೆ, ಹುತ ಅಲ್ಲ ಅಂತ. ನ ಹುತಂ ಅಹುತಂ. ಅಹುತಂ ಚ ಭವೇತ್ ದತ್ತಂ. ಏನ್ ಕೊಡ್ತೇವೆ ಅಂತ ನೀವು ಕೇಳಿ, ನಾನು ಹೇಳುತ್ತೇನೆ. ಏನ್ ಬೇಕಾದ್ರೆ ದಾನ. ಹಾಗಾದ್ರೆ ದಾನಗಳೆಲ್ಲವೂ ಅಹುತವಾಗಿದೆ, ಅಗ್ನಿಯಲ್ಲಿ ಕೊಟ್ಟದ್ದೆಲ್ಲ ಹುತವಾಗಿದೆ ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ.
ಆದ್ರೆ ಇಲ್ಲಿ ಪ್ರಕರಣ ನೋಡಿಕೊಂಡ್ರೆ ಅದು ಅಷ್ಟೇ ಅಲ್ಲ ಅರ್ಥ, ಅಷ್ಟು ಮಾತ್ರ ಅಲ್ಲ. ನಾವು ನೀರು ಕೊಟ್ರು, ನೀರು ಒಂದು ದಾನ ಅಲ್ವ, ನೀರನ್ನು ನಾವು ತರ್ಪಣದಂತೆ ಕೊಟ್ರು, ದರ್ಬೆ ಹಿಡಿದುಕೊಂಡು ಹೆಬ್ಬೆರಳ ತುದಿ ಕೆಳಗೆ ಬರುವಂತೆ ಮಾಡಿಕೊಂಡು ಎಳ್ಳನ್ನು ತಗೊಂಡು ನೆಲಕ್ಕೆ ನಾವು ತರ್ಪಣ ಕೊಡುತ್ತೇವೆ. ನಮ್ಮ ಹಿರಿಯರನ್ನು ನೆನಪಿಸಿಕೊಂಡು ಅವರ ಹೆಸರನ್ನು, ಅವರ ಗೋತ್ರವನ್ನು ಉಲ್ಲೇಖ ಮಾಡುತ್ತಾ ಸಂಬಂಧದ ಪ್ರಜ್ಞೆಯೊಂದಿಗೆ ಇದನ್ನೇ ಇಲ್ಲಿ ಉಲ್ಲೇಖ ಮಾಡಿದ್ದು ವಾಸ್ತವವಾಗಿ ಶಬ್ದದಲ್ಲಿ. ಹೌದಂಚ ಭವೇ ದತ್ತಂ, ದತ್ತಮೇನು? ದತ್ತಂ ಜಲಂ, ತೀರ್ಥಂ, ಕುಶೋದಕಂ ಅನ್ನೋ ನೆಲೆಯಲ್ಲಿ ಕೊಟ್ಟದ್ದು, ತರ್ಪಣ ಕೊಟ್ಟದ್ದು ಅಂತ ಅರ್ಥ. ಅದನ್ನು ಇದು ಆಹುತಿ ಕೊಟ್ಟದ್ದಲ್ಲ, ಇದು ಅಗ್ನಿಗೆ ಹಾಕಿದ ಆಹುತಿ ಅಲ್ಲ, ಇದು ನೀರಿನಲ್ಲಿ ಕೊಟ್ಟ ತರ್ಪಣ ಇದು. ಇದನ್ನು ಅಹುತ ಅಂತ ಕರೀತಾರೆ, ಹುತ ಅಲ್ಲ ಅಂತ. ಹುತ ವಿರುದ್ಧ ಅಂತ ಅರ್ಥ, ಹುತ ಅಲ್ಲ. ಬೇಕಾದ್ರೆ ಹುತ ವಿರುದ್ಧ ಮಾಡಿಕೊಂಡ್ರೆ ಹುತಕ್ಕೆ ಬೇಕಾದ್ದು ಅಗ್ನಿ, ತದ್ ವಿರುದ್ಧವಾದದ್ದು ಜಲ. ಇದು ಜಲತರ್ಪಣ ಇದೆ, ಇದು ದಾನ ಪ್ರತಿನಿತ್ಯ ಮಾಡುವಂಥದ್ದು. ಇನ್ನೊಂದು ಹೇಳುತ್ತಾನೆ ವಾಸ್ತವವಾಗಿ, ಪ್ರಹುತಂ ಬ್ರಾಹ್ಮಣಾಶ್ರಿತ. ಹುತ ಆಯ್ತು, ಅಹುತ ಆಯ್ತು, ಕೊಟ್ಟದ್ದು ಕೊಡ್ಲಿಲ್ಲ, ಆಹುತಿ ಮಾಡಿದ್ದು ಆಹುತಿ ಅಲ್ಲದ್ದು. ಇನ್ನೊಂದು ಹೆಚ್ಚು ಆಹುತಿ ಆದದ್ದು ಅಂತ ಪ್ರಹುತಂ, ಉತ್ತಮ ಮಟ್ಟದಲ್ಲಿ ಆಹುತಿ ಕೊಟ್ಟದ್ದು. ಅಗ್ನಿಗೆ ಕೊಟ್ಟದ್ದು ಉತ್ತಮ ಮಟ್ಟ ಅಲ್ಲ, ಯಾಕೆಂದ್ರೆ ನಾವು ಅಗ್ನಿಯನ್ನು ಪರಿಪೂರ್ಣವಾಗಿ ಸಂಸ್ಕಾರಗೊಳಿಸಲಿಕ್ಕೆ ಅಸಾಧ್ಯರಾಗಿರ್ತೇವೆ, ಲೋಪದೋಷಗಳು ಬಂದಿರುತ್ತವೆ. ಅದು ಉರಿತಾ ಇರುವಾಗಲೂ ಕೊಡಬೇಕಾದ ಆಹುತಿಗಳನ್ನೆಲ್ಲ. ಆದ್ರೆ ವಾಸ್ತವವಾಗಿ ಒಬ್ಬ ಜ್ಞಾನಿಯಾದವ, ಜ್ಞಾನಾಗ್ನಿಯವ, ಯಾವತ್ತು ನಿರಂತರವಾಗಿ ಭುಗಿಲೆತ್ತುಕೊಂಡಿರ್ತಾನೆ, ಅವನಿಗೆ ಊಟ ಹಾಕುವುದು. ಪ್ರಹುತಂ ಬ್ರಾಹ್ಮಣಾಶಿತಂ, ಭಗವಂತನ ಎಚ್ಚರವನ್ನು ಪಡೆದವನಿಗೆ, ವೇದದಲ್ಲಿ ದೇವರನ್ನು ಕಂಡವನಿಗೆ ಊಟ ಏನು ಹಾಕ್ತೀರಿ ಅದು ಪ್ರಹುತ. ನೋಡಿ, ಹುತ ಅಗ್ನಿಯಲ್ಲಿ ಹಾಕಿದ್ರೆ ಹುತಂ, ಅಹುತಂ ತರ್ಪಣಾದಿಗಳಲ್ಲಿ ಶ್ರಾದ್ದಗಳನ್ನು ಪಿಂಡಗಳನ್ನೆಲ್ಲ ಮಾಡಿದ್ರೆ, ಪಿತೃಮೇಧ ಮಾಡಿದ್ರೆ ಅದು ಅಹುತ, ಅಗ್ನಿ ಆರಾಧನೆ ಅಲ್ಲ. ಪ್ರಹುತ ಅಂದ್ರೆ ಬಹಳ ಜೋರಾಗಿ ಆಹುತಿಯನ್ನೇ ಕೊಟ್ಟದ್ದು. ಆದ್ರೆ ಅಗ್ನಿಯಲ್ಲಿ ಬಂತು ಕೇಳಿದ್ರೆ, ಒಬ್ಬ ತಿಳಿದವನ ಹೊಟ್ಟೆಯಲ್ಲಿ ಇದೆ ಅಗ್ನಿ, ಮತ್ತೆ ಒಬ್ಬ ತಿಳಿದವನೇ ಒಂದು ದೊಡ್ಡ ಅಗ್ನಿ, ಜ್ಞಾನಾಗ್ನಿ. ಅವ ಜ್ಞಾನಿ. ಆದಂತ ಜ್ಞಾನಿ, ಅವನಲ್ಲಿರತಕ್ಕಂಥ ಜ್ಞಾನದ ಅಗ್ನಿಗಾಗಿ ಆಹುತಿಗಳನ್ನು ಕೊಟ್ಟರೆ ಅದು ಪ್ರಹುತ ಆಯ್ತು, ಬಹಳ ದೊಡ್ಡ ಮಟ್ಟಿನ ಹೋಮ ಆಯ್ತು. ಅದು ಪ್ರ ಅಂದ್ರೆ ಪರ, ಪರನ ಬಗ್ಗೆ. ಅದೇ ವಿಪ್ರಾಹುತಿ ಹೇಳಿದ್ದಲ್ಲ ಕೃಷ್ಣ. ಇದು ಪರನ ಬಗ್ಗೆ ಎಚ್ಚರದಿಂದ ಮಾಡಿದ ಉತ್ತಮ ಮಟ್ಟದ ಪರಿಪೂರ್ಣವಾದ ದೇವರಿಗೆ ಇಷ್ಟವಾದ ಯಜ್ಞ ಅಂತಾಯ್ತು. ಇದೀಗ ಏನಾಯ್ತು, ಅತಿಥಿ ಭೋಜನಕ್ಕೆ ಬಂತು. ನಿರ್ಯಜ್ಞ ಅತಿಥಿ ಭೋಜನಂ ಅಂತ. ಹಾಗಾಗಿ ಹಿಂದೆ ಹೇಳಿದ 3 ಯಜ್ಞಗಳೇ ಇಲ್ಲಿ ಬಂದಂತಾಯ್ತು. ವೈಶ್ವದೇವಾದಯೋ ಹೋಮಾಹ ಹುತಮಿತ್ಯುಚ್ಯತೆ ಬುಧೈಹಿ ಅಂತ ಹೇಳುವ ಮೂಲಕ ಹೋಮವನ್ನು, ದೈವವನ್ನು ಹೇಳಿತು. ಔತಂಚ ಭವೇ ದತ್ತಂ ಹೇಳುವ ಮೂಲಕ, ನಾನು ತರ್ಪಣ ಅರ್ಥವನ್ನು ಕೊಡುವ ಮೂಲಕ ಶ್ರಾದ್ದ ಪಿಂಡ ದಾನ ಅಂತ ಹೆಸರಲ್ಲಿ ಪಿಂಡ ದಾನಸ್ಯ ಅನುಜ್ಞಾ ಅಂತಲೇ ಕೇಳುದು, ಅಷ್ಟು ಪಿಂಡ ದಾನಂ ಅಂತ ಹೇಳುದು. ಹಾಗಾಗಿ ಪಿಂಡ ದಾನ ಆಯ್ತು, ದತ್ತ ಆಯ್ತು, ಅದು ಅಹುತನ್, ಅದು ಪಿತೃಮೇಧ ಆಯ್ತು, ಪಿತೃಯಜ್ಞ ಆಯ್ತು. 3ನೇದ್ದು ಅತಿಥಿಗಳ ಯಜ್ಞ ಆಯ್ತು, ನೃಯಜ್ಞ, ಊಟ ಹಾಕುವಂಥದ್ದು. ಮತ್ತೆ 4ನೇದ್ದು ಹೇಳ್ತಾನೆ, ಪ್ರಾಣಾಗ್ನಿಹೋತ್ರ ಹೋಮಂಚ ಪ್ರಾಶಿತಂ ವಿಧಿವತ್ ಬುಧಾಯ. ಈಗ ಗಮ್ಮತ್ತು ಕೇಳಿದ್ರೆ, ಪ್ರಾಣಾಗ್ನಿಹೋತ್ರ ಹೋಮ ಎನ್ನುವುದೊಂದು, ಇನ್ನೊಂದು ಹೇಳ್ತಾರೆ. ಅದಕ್ಕೆ ಹೆಸರೇನ? ಹುತ ಅಲ್ಲ, ಹುತ ಅಲ್ಲ, ಪ್ರಹುತ ಅಲ್ಲ, ಪ್ರಾಶಿತ ಅಂತ. ಕೇನ ಅವನೇನಲ್ಲ ಸ್ವಯಂ. ಅದನ್ನ ಪ್ರಾಶಿತಂ ವಿಧಿವತ್ ವಿದುಹು, ಬಹಳ ಚಂದವಾಗಿ ಒಂದೊಮ್ಮೆ ಊಟವನ್ನು ಮಾಡಿದರೆ. ಚಂದವಾದ ಊಟ ಅಂದ್ರೆ ಪ್ರಾಣಾಗ್ನಿಹೋತ್ರ, ಪ್ರಾಣ ಯಸ್ವಾಹ ಅಂತ ಹಾಕಿಕೊಂಡು ಒಳಗಿರತಕ್ಕಂಥ ವೈಶ್ವಾನರ ಅಗ್ನಿಗೆ ತಾನು ಆಹುತಿ ಕೊಡುವ ಮೂಲಕ ಒಂದೊಮ್ಮೆ ಯಜ್ಞ ಮಾಡಿದ್ರೆ ಈ ಊಟವನ್ನು ವೈಶ್ವಾನರ ಯಜ್ಞ ಅಂತ ಕರೀತಾರೆ. ಹೊಟ್ಟೆ ಒಳಗಿರತಕ್ಕಂಥ ಭಗವಂತನಿಗೆ ಆಹುತಿ ಕೊಡುವುದು ಅಂತ ಹೇಳ್ತಾರೆ. ಅಲ್ಲಿಂದ ಅದಕ್ಕೋಸ್ಕರವೇ ಮೌನವಾಗಿ ಊಟ ಮಾಡಿ, ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ, ಭಗವದ್ ಎಚ್ಚರವನ್ನು ಸಂಪಾದನೆ ಮಾಡಿಕೊಡಿ, ದೇವರ ನಾಮಸ್ಮರಣೆ ಮಾಡ್ತಾ ಇರಿ ಹೇಳೋದಕ್ಕೆ ಆಹುತಿ, ಅದು ಯಜ್ಞ ಅಂತ ಊಟ ಎನ್ನುವುದು. ಅದನ್ನು ದೇವರ ಸಮರ್ಪಣೆ ಆದದ್ದನ್ನು, ಶುದ್ಧವಾದದ್ದನ್ನೆಲ್ಲ ಪಡೆಯುವಂತೆ ಹೇಳಿತ್ತು. ಇದನ್ನು ಪ್ರಾಶಿತ, ಪ್ರಾಶಿತ ಅಂದ್ರೆ ಪೂರಾ ತಿಂದದ್ದು ಅಂತ, ತಾನೇ ತಿಂದದ್ದು ಅಂತ, ಅವನಿಗೆ ಕೊಟ್ಟದ್ದು ಪ್ರಹುತ. ಅತಿಥಿ ಆದ್ರೆ ಉಣ ಬಡಿಸಿದ್ದು, ಇವ ತಾನೇ ಸ್ವಯಂ ತಿನ್ನುವುದು. ಅದನ್ನ ಪ್ರಾಶಿತವನ್ನೇ ನಾವು ಯಜ್ಞ ಅಂತ ಕರೆದಿದ್ದೇವೆ, ಪ್ರಾಣಾಗ್ನಿಹೋತ್ರ ಅಂತ ಹೇಳ್ತಾರೆ. ಈಗ ಇಲ್ಲಿ ಇದೇನು ಬಂತು ಯಜ್ಞ? ನಿಮಗೆ ಏನ್ ಅರ್ಥ ಆಯ್ತು? ಇಲ್ಲಿ ಬಿದ್ರೆ ಯಜ್ಞ ಅಲ್ಲ, ಮತ್ತೆ ದೇವಯಜ್ಞ ಅಲ್ಲ ಇದು, ಮತ್ತೆ ಅತಿಥಿ ಯಜ್ಞ ಅಲ್ಲ. ಇನ್ನು 5ನೇದು ಕೃಷ್ಣ ಹೇಳ್ತಾನೆ, ಬಲಿಕರ್ಮಚ ರಾಜೇಂದ್ರ ಪಾಕಯಜ್ಞ ಪ್ರಕೆ. ಇದನ್ನು ಪಾಕಯಜ್ಞ ಅಂತ ಹೇಳಿದೆ. ಪಾಕ ಅಂದ್ರೆ ಅಡುಗೆ ಮಾಡಿದ್ದು, ಅಡುಗೆ ಮಾಡಿದ ಯಜ್ಞ. ಪಿಂಡವು ಅಡುಗೆ ಮಾಡಿದೆ, ಪಿಂಡ ಯಜ್ಞದಲ್ಲಿ. ವೈಶ್ವದೇವದಲ್ಲಿ ಅಡುಗೆ ಆಗಿದೆ.
ಅತಿಥಿ ಭೋಜನದಲ್ಲಿ ಅಡಿಗೆ ಆಗಿದೆ, ಇವನು ಅಡಿಗೆ ಮಾಡಿಕೊಂಡು ಊಟ ಮಾಡಿದ್ದಾನೆ. ಬಲಿಕರ್ಮ ಅಡಿಗೆ ಮಾಡಿ, ಬಲಿಕರ್ಮ ಸೇಮ್ ಹಿಂದೆ ಹೇಳಿದ ಹಾಗೆ. ಭೂತಯಜ್ಞ ಬಲಿಹಿ ಯಜ್ಞ ಅಂತ. ಭೌತವಾದದ್ದು ಬಲಿಹರಣ ಮಾಡುವಂಥದ್ದು, ಹೊರಗೆ ಹಾಕುವಂಥದ್ದು, ಇದು ಸರಿಯಾಯ್ತು. ಹಾಗಾದ್ರೆ ಈ ನಾಲ್ಕನೆಯದ್ದೊಂದು ಬಿದ್ದೋಯ್ತಲ್ಲ, ಗೊತ್ತಾಗದಿರುವಂಥದ್ದು ನಾವು ಊಟ ಮಾಡುವಂಥದ್ದು. ನೋಡಿ, ನಾವು ಊಟ ಮಾಡುವಂಥದ್ದು ಹೊರಗಿನ ಭೌತವಾದ ಅನ್ನಗಳ ಬಗ್ಗೆ ಮಾತಾಡಿದ್ದಲ್ಲ ಇಲ್ಲಿ ಕೃಷ್ಣ. ಇಲ್ಲಿ ಇದೇ ಗುಟ್ಟು. ಯಾಕೆಂದ್ರೆ ಅಲ್ಲಿ ಪ್ರಾಶಿತ ಶಬ್ದ ಹೇಳಿದ್ರಿಂದ ಸ್ವಯಂ ತನಗೆ ವಿಧಿವತ್ ಹೇಳ್ತಾನೆ. ನೋಡಿ, ಒಂದು ಮಾತುಂಟು ಶ್ರುತಿಯಲ್ಲಿ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಮೃತಿ ಅಂತ. ಒಳ್ಳೆ ಬಗೆಗೆ ಊಟ ಮಾಡಿದ್ರೆ ನೀವು ಒಳ್ಳೆಯವರಾಗ್ತೀರಿ, ಒಳ್ಳೆ ಬುದ್ಧಿ ಬರ್ತದೆ, ಒಳ್ಳೆ ಬುದ್ಧಿಯಿಂದ ಒಳ್ಳೆ ಕೆಲಸ ಮಾಡ್ತೀರಿ, ಉತ್ತಮ ಗತಿಯನ್ನು ಪಡಿತೀರಿ ಅಂತ. ಇದನ್ನು ಹೇಳಬೇಕಾ? ಕೆಟ್ಟದ್ದನ್ನು ಕುಡಿಯೋದ್ರಿಂದ ತಿನ್ನೋದ್ರಿಂದ ಕೆಟ್ಟದಾಗುವುದು, ರೋಗ ಬರುವುದು, ಬೀಳುವುದು ಎಲ್ಲ ಗೊತ್ತಾಗುವುದಿಲ್ವಾ? ಅದರಿಂದ ಒಳ್ಳೆಯದನ್ನು ಪಡೆದಾಗ ಒಳ್ಳೆದಾಗ್ತದೆ, ಗೊತ್ತಾಗ್ತದಲ್ಲ. ಅದು ಹೇಳಿದ್ದಲ್ಲ ಶಾಸ್ತ್ರ. ಅದು ಇರಲಿ. ಮುಖ್ಯವಾದ ಅರ್ಥ ಏನು ಕೇಳಿದ್ರೆ, ತ್ರರ್ಥತಾಂ ಶ್ರುತಿಶುದ್ಧ, ವೇದಕ್ಕೆಲ್ಲ ಸುಮಾರು ಅರ್ಥ ಇಲ್ವಾ? ಅದನ್ನ ಹೇಳಿದ್ದೇನದು ಆಹಾರ ಶುದ್ಧವು ಸತ್ವಶುದ್ಧಿ ಹೇಳಿದ್ರೆ ಫುಡ್ ಫಾರ್ ಥಾಟ್ ಅಂತ. ಒಳ್ಳೆಯ ಆಹರಣ, ಹೊರಗಿನಿಂದ ಒಳ್ಳೆಯ ರೀತಿಯ ಸೊತ್ತನ್ನು ನೀನು ಉಪಯೋಗಿಸಿಕೊಂಡ್ರೆ, ಕೇಳಿಕೊಂಡ್ರೆ ನಿನ್ನ ಒಳ್ಳೆಯತನ ಬೆಳೀತದೆ, ಸತ್ವಗುಣ ಬೆಳೀತದೆ. ಅದರಿಂದ ನೀನು ಉದ್ಧಾರನಾಗ್ತಿ. ನೀನು ಕೆಟ್ಟ ವಿಷಯಗಳನ್ನು ಪಡೆದ್ರೆ ಅಜ್ಞಾನ ಜಾಸ್ತಿ ಆಗ್ತದೆ, ಸಂಶಯ ಜಾಸ್ತಿ ಆಗ್ತದೆ, ವಿಪರೀತ ಜಾಸ್ತಿ ಆಗ್ತದೆ, ನೀನು ಹೊಂಡಕ್ಕೆ ಬೀಳುತ್ತೆ. ಆದ್ರಿಂದ ಇಲ್ಲಿ ಪ್ರಾಣ ಅಗ್ನಿ ಹೋತ್ರ ಹೋಮಂಚ ಹೇಳಿದ್ದು ಪ್ರಾಣ ಮತ್ತು ಅಗ್ನಿ, ಭಗವಂತ ಮತ್ತು ನಿಜವಾದ ಅಗ್ನಿ. ಅಗ್ನಿ ಅಂದ್ರೆ ಪ್ರಾಣನು, ಪ್ರಾಣನೇ ಅಗ್ನಿ ಅಂದ್ರೆ ನಾರಾಯಣ ಅಗ್ರಣಿ. ಹಾಗಾಗಿ ಪ್ರಾಣ ಅಗ್ನಿಗಳ ವಿಶೇಷವಾದ ಚಿಂತನೆಯನ್ನು ಚೆನ್ನಾಗಿ ಯಾರು ಅರಗಿಸಿಕೊಳ್ತಾನೆ ಅದನ್ನು ತಿನ್ನುವುದು ಅಂತಲೇ ಹೇಳುದು. ಮತ್ತೆಂತ ಪೂರ್ಣವಾಗಿ ಯಾರು ಅದನ್ನು ಒಪ್ಪಿಕೊಂಡಿರ್ತಾನೆ ಆ ಯಜ್ಞ ಅದು ವಿಶೇಷವಾದ ಯಜ್ಞ. ಅಂದ್ರೆ ಈಗ ತಿನ್ನುವುದೊಂದು ಊಟ ಮಾತ್ರ ಅಂತ ತಿಳ್ಕೊಳ್ಬೇಡಿ, ಹೊಟ್ಟೆಗೆ ಮಾತ್ರ ಅಲ್ಲ, ಹೊಟ್ಟೆಗಿಂತ ಸಣ್ಣದಾದ ಒಂದು ತಲೆ ಎನ್ನುವುದೊಂದು ಅದಕ್ಕೆ ಕೊಡ್ಬೇಕಲ್ಲ. ಸರ್ವಾಂಗೀಣ ವಿಕಾಸಕ್ಕೆ ಸರ್ವಾಂಗೀಣ ಊಟ ಬೇಡವಾ? ಅದನ್ನ ಕೃಷ್ಣ ಇಲ್ಲಿ ಕರೆದಾಗ ಅದನ್ನು ಮೆಲ್ಲ ಹೇಳಿಕೊಂಡು ಇದೆಂತದ್ದು ಬ್ರಹ್ಮಯಜ್ಞ, ಸ್ವಾಧ್ಯಾಯ ಬ್ರಹ್ಮಯಜ್ಞ ಹಿಂದೆ ಹೇಳಿದ್ದಾಗೆ ಋಷಿ ಯಜ್ಞ ಪರಿಹಾರ, ಋಷಿ ಪರಿಹಾರಕ್ಕೆ ಬಂದದ್ದು. ಅದನ್ನ ಹಿಂದೆ ಕೇಳಿದ 5 ಯಜ್ಞಗಳನ್ನೇ ಮತ್ತೊಮ್ಮೆ ಹೇಳಿದಾಗೆ ಶಬ್ದ ಬೇರೆ ಮಾಡಿದ್ದಾನೆ, ವ್ಯತ್ಯಾಸ ಮಾಡಿಬಿಟ್ಟಿದ್ದಾನೆ. ಲಕ್ಷಣ ಹೇಳುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಿದ್ದಾನೆ. ಸರ್ವಯತೆ ಮಹಾಯಜ್ಞ ಹೇಳಿದ ಇದೆಲ್ಲ ದೊಡ್ಡ ಮಟ್ಟಿನದ್ದೇ ಹೇಳ್ತಾರೆ ಕೃಷ್ಣ. ಎಷ್ಟು ಹೇಳಲಿಲ್ಲ, ದಶೈತೆ ಹೇಳ್ಬೋದಿತ್ತಲ್ಲ, ಸರ್ವಯತೆ ಯಾಕೆ ಹೇಳಿ. ಇದು 10 ಯಜ್ಞಗಳು, 10 ಹೇಳಲಿಲ್ಲ, 5 ಹೇಳಿದ್ದೇನೆ. 5ನ್ನೇ 5 2 ಬಗೆಯಿಂದ ಹೇಳಿದ್ದೇನೆ ಅಂತ ಕೃಷ್ಣನಿಗೆ ಗೊತ್ತು. ಅದನ್ನ ಪಂಚಯಜ್ಞಗಳೇ ಪ್ರಧಾನ. ಧರ್ಮರಾಜ ಕೇಳಿದ್ದು ಹಾಗೆ, ಪಂಚಯಜ್ಞ ಏನು ಅಂತ. ಕೃಷ್ಣನ ಮೊದಲೇ ಹೇಳಿದ್ದು ಹಾಗೆ, ತೇಷಾಂ ಪಂಚಯಜ್ಞ ಪಂಚತ್ವಂ ಪಾಂಡವ ಶ್ರೇಷ್ಠ ಭೂರಿಭೂತಿಕರಂ ನೃಣಾಂ ತೇಷಾಂ ಪಂಚ ಮಹಾಯಜ್ಞಾನ್ ಏ ಕುರುವಂತಿ ದ್ವಿಜೋತ್ತಮ ಹೇಳಿಕೊಂಡು ಯಾರೆಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ ಪಂಚಯಜ್ಞಗಳನ್ನು ಅವರಿಗೆ ಒಳ್ಳೆಯ ಶ್ರೇಯಸ್ಸು, ಮರಣ ಎನ್ನುವುದು ಅವರಿಗೆ ದೊಡ್ಡ ಸಂಗತಿ ಹೇಳಿ. ಹಾಗಾದ್ರೆ ಧರ್ಮರಾಜ್ ಕೇಳಿದ್ದು 5 ಯಜ್ಞ ಆದ್ರಿಂದ ಕೃಷ್ಣ 10 ಯಜ್ಞ ಹೇಳುದಲ್ಲ, 2 ಬಗೆಯ 5 ಯಜ್ಞ ಹೇಳಿದ ಅಂದ್ರೆ 2 ರೀತಿಯಿಂದ 5 ಯಜ್ಞವನ್ನು ಹೇಳಿದ್ದಾನೆ ಅಂತ ಅರ್ಥ ಮಾಡ್ಲಿಕ್ಕೆ ಚಂದ ಆಗ್ತದೆ. ಮತ್ತೆ ಕೃಷ್ಣ ಹೇಳ್ತಾನೆ ಇದನ್ನು ಪ್ರತಿನಿತ್ಯ ನಡೆಸಬೇಕು ಪಂಚಯಜ್ಞ. ಅಹನ್ಯಹನಿಯೇ ತ್ವೇತಾನ್ ಅಕೃತ್ವ ಭುಂಜತೆ ಸ್ವಯಂ. ಪ್ರತಿನಿತ್ಯ 5 ಯಜ್ಞಗಳನ್ನು ಮಾಡದೆ ಯಾರಾದ್ರೂ ತಿಂದು ಬಿಟ್ರೆ ಕೇವಲ ಮಲಮಶ್ನಂತೆ. ಅತಿಥಿಗಳಿಗೆ ಕೊಡದೆ, ದೇವತೆಗಳಿಗೆ ಯಜ್ಞದ ಪಾಲು ನಡೆಸದೆ, ವೈಶ್ವದೇವಾದಿಗಳ ಜೊತೆಯಲ್ಲಿ, ಹಾಗೆ ಪಿತೃಗಳಿಗೆ ಅದನ್ನು ತರ್ಪಣದಲ್ಲಿ ಉಪಯೋಗಿಸಿಕೊಳ್ಳದೆ, ಅದರೊಟ್ಟಿಗೆ ಅಧ್ಯಯನ ಮಾಡಿಕೊಳ್ಳದೆ, ಓದಿಕೊಳ್ಳದೆ, ಊಟದಿಂದ ಮುಂಚೆ ಹೊಟ್ಟೆಗೊಂದಿಷ್ಟು ತಿನ್ನುವ ಮುಂಚೆ ತಲೆಗೊಂದಿಷ್ಟು ಜ್ಞಾನವನ್ನು ಕರುಣಿಸಬೇಕು. ಹಾಗೆ ಓದಿಕೊಳ್ಳದೆ, ಯಾವ ಜೀವ ಮದೀತೆ ವಿಪ್ರಾಂತ, ಸಾಯುವರೆಗೂ ಓದ್ತಾ ಇರ್ತಾನೆ ಮನುಷ್ಯ. ಹಾಗೆ ಓದಿಕೊಳ್ಳದೆ ನೆಚ್ಚಿ ಬಂದ ಸುತ್ತಮುತ್ತಲು ಬಲಿಹರಣ ಮಾಡದೆ ಒಂದೊಮ್ಮೆ ಯಾರಾದರೂ ತಿಂದ್ರೆ, ಪ್ರತಿನಿತ್ಯ ಪಂಚಯಜ್ಞವನ್ನು ಮಾಡದೆ ತಿಂದವ ಮಲವನ್ನು, ಹೇಲನ್ನು, ಅಮೇಧ್ಯವನ್ನು, ಹೇಸಿಗೆಯನ್ನು ತಿಂದ ಹಾಗೆ ಅಂತ ಕೃಷ್ಣ ಹೇಳ್ತಾನೆ. ತಿನ್ನುತ್ತಾನೆಂದಲೇ ಹೇಳ್ತಾನೆ. ಯಾಕೆಂದ್ರೆ ಅದು ಪ್ಯೂರಿಫೈ ಅಲ್ಲ ನೀವು ಕೊಟ್ಟದ್ದು. ಅತಿಥಿಗಳಿಗೆ ಹಾಕಿ ಉಳಿದದ್ದು ತಿಂದ್ರೆ ಅದು ಶುದ್ಧವಾಗಿರ್ತದೆ, ಅದರಲ್ಲಿ ಅದು ನಿರ್ಮಲವಾಗಿರ್ತದೆ, ಪಾಪ ಇಲ್ಲ ಆಗ್ತದೆ. ದೇವತೆ ಒಳಗೆ ಕೂತ್ಕೊಳ್ತಾರೆ. ಯಾಕೆ ಉಚ್ಚೇಶ ಅದು, ಅತಿಥಿಯ ಒಳಗೆ ಕೂತ ದೇವತೆಗಳು ಇಲ್ಲಿ ಬಂದು ಕೂತ್ಕೊಳ್ತಾರೆ ಉಳಿದದ್ರಲ್ಲಿ. ಅಧ್ಯಯನ ಮಾಡಿ ಓದಿ ಕೂತ್ರೆ ತಿನ್ಲಿಕ್ಕೆ ಬಂದ್ರೆ ಆಗ ಓದಿಕೊಂಡಿರತಕ್ಕ ದೇವತೆಗಳು ದೇಹದಲ್ಲಿ ಇರಲಾಗಿ ಮುಟ್ಟಿದ್ದೆಲ್ಲ ದೇವಮಯ ಆಗ್ತದೆ. ಹಾಗೆ ಹೊರಗೆ ಬಲಿ ಹಾಕಿ ಮುಂಚೆ ಉಳಿದ್ರೆ ಅದು ಉಳಿದದ್ದು ಮನೆಯಲ್ಲಿ ಮತ್ತೆ ತಿನ್ನೋದ್ರಿಂದ ಭೂತಯಜ್ಞದ ಶೇಷ ಇದ್ದಾಗ ಆಗ್ತದೆ. ಅದರಂತೆ ಪಿತೃಗಳಿಗೆ ತರ್ಪಣ ಕೊಟ್ಟುಕೊಂಡು ಅವರಿಗೆ ಪಿಂಡದಾನಾದಿಗಳನ್ನು ಕಾಲದ ಕ್ರಮದಲ್ಲಿ ಮಾಡ್ತಾ ಬರುವ ಮೂಲಕ ಮಾಡೋದ್ರಿಂದ ಅದು ಅವಿಶೇಷವನ್ನು ಉಂಡಂತೆ, ಅದು ನಮಗೆ ಯಜ್ಞಶೇಷವಾದ ಪ್ರಸಾದದಿಂದಾಗಿ ಪಾಪ ನಿವೃತ್ತಿ.
ಹೀಗೆ ಎಲ್ಲ ರೀತಿಯಿಂದಲೂ ನೋಡಿಕೊಂಡ್ರಿ, ಪಿತೃಯಜ್ಞ, ಭೂತಯಜ್ಞ, ಹೋಮ, ಅಧ್ಯಯನ ಇವೆಲ್ಲ ನೋಡಿಕೊಂಡು ಬಂದಾಗ ಅತಿಥಿ ಸತ್ಕಾರದ ನೆಲೆಯಲ್ಲಿ ಊಟ ಮಾಡೋದ್ರಿಂದ ಇವ ಪ್ರತಿಯೊಂದನ್ನು ಶೇಷವನ್ನುವುದರಿಂದ ಅಮೃತ ಭೋಜನ ಆಗ್ತಾನೆ. ಇದು ನೀವು ಯಾರಿಗೂ ಕೊಡ್ಲಿಲ್ಲ, ಬಲಿಹರಣ ಮಾಡಲಿಲ್ಲ, ಅಧ್ಯಯನ ಮಾಡಲಿಲ್ಲ, ತಿನ್ನೋ ಮುಂಚೆ ಪಿತೃಕರ್ಮಗಳನ್ನೆಲ್ಲ ನಡೆಸಿಕೊಡುವುದಿಲ್ಲ, ತರ್ಪಣಾದಿಗಳನ್ನೆಲ್ಲ ಹೊರಗೆ ಬಿಸಾಡಿ ಬರುವುದಿಲ್ಲ, ಬಲಿಭೂತ ಆಗಲಿಲ್ಲ, ಭೂತಯಜ್ಞ ಆಗಲಿಲ್ಲ, ಅತಿಥಿ ಸತ್ಕಾರ ನಡೀಲಿಲ್ಲ. ಆದ್ರೆ ಹಾಗೆ ಕೇವಲ ತಿನ್ನುವುದರಿಂದ ಕೇವಲ ಹಾಳನ್ನು, ಪಾಪವನ್ನು, ಕೆಟ್ಟದ್ದನ್ನು ತಿಂದಾಗ ಆಗ್ತದೆ ಅಂತ ಕೃಷ್ಣ ಹೇಳ್ತಾರೆ. ತಸ್ಮಾತ್ ಸ್ನಾತ್ವಾ ದ್ವಿಜಃ ವಿದ್ವಾನ್ ಕುರಿಯಾತ್ ಏತಾನ್ನ ದಿನೇ ದಿನೇ. ಈ ಪಂಚಯಜ್ಞಗಳನ್ನು ಪ್ರತಿನಿತ್ಯ ಮನುಷ್ಯ ತಿಳಿದು ಮಾಡಬೇಕು, ತಿಳಿದವನು ಮಾಡಬೇಕು. ಹೇಗೆ ಮಾಡಬೇಕು? ಸ್ನಾತ್ವಾ ದ್ವಿಜಃ ಅಂತಾನೆ ಕೃಷ್ಣ. ಸ್ನಾನ ಮಾಡಿಕೊಂಡು ಶುದ್ಧಿಯಾಗಿ ಮಡಿಯಾಗಿ ಇದನ್ನೆಲ್ಲ ನಡೆಸಿಕೊಡಬೇಕು. ಮೈಲಿಗೆಯಲ್ಲಿ ಎಲ್ಲ ಅತಿಥಿಗಳಿಗೆ ಊಟ ಹಾಕುವುದು ಅಥವಾ ಬಲಿಹರಣ ಮಾಡುವುದು ಅಥವಾ ಅಧ್ಯಯನವನ್ನು ನಡೆಸಿಕೊಡುವುದು. ಕೆಲವರುಂಟು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಜುತಾರಿಯಲ್ಲೂ ಗೊತ್ತಿಲ್ಲ ಅವರಿಗೆ, ಓದ್ಲಿಕ್ಕೆ ಶುರು ಮಾಡ್ತೇನೆ ಅಂತ, ಓದ್ಲಿಕ್ಕೆ ಹೇಳಿಕೊಡ್ತೇನೆ ಅಂತ, ಪಾಠ ಮಾಡ್ತೇನೆ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಪಾಠ ಮಾಡಲಿಕ್ಕೆ ಯಾವ ಸದಾಚಾರ ಸ್ಮೃತಿಯಲ್ಲಿ ನಮಗೆ ಆದೇಶ ಇದೆ? ಇಲ್ವೇ ಇಲ್ಲ. ಎದ್ದ ತಕ್ಷಣ ಮಾಡಲಿಕ್ಕೆ ಹೇಳಿದ್ದವರು ಸ್ವತ್ವ ಹರಿಂ ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ದೌತದಂತ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತ ಅಂತ. ಹಲ್ಲುಜ್ಜಿದ ಬಳಿಕ ಸ್ನಾನ ಮಾಡಲಿಕ್ಕೆ ಹೇಳಿದ್ರು. ಶೌಚಾಚಾರ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿದ ನಂತರ ಹಲ್ಲುಜ್ಜಲಿಕ್ಕೆ ಹೇಳಿದ್ರು. ಎದ್ದ ನಂತರ ದೇವರ ಸ್ಮರಣೆ ಮಾಡಿದ ನಂತರ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೇಳಿದ್ರು. ಅದರ ಮುಂಚೆ ಮಲಗಿರ್ಲಿಕ್ಕೆ ಹೇಳಿದ್ರು. ಇಲ್ಲಿ ಎಲ್ಲಿ ಬಂತು ನಮಗೆ ಪಾಠ ಪ್ರವಚನದ ಅಧಿಕಾರ ಆಗಲಿ, ಅವಕಾಶ ಆಗಲಿ? ಇಡೀ ನಿತ್ಯ ದೇವರ ನೆನಪಿಸಿಕೊಳ್ಳುವುದು ಅದು ಸರಿ, ಆದರೆ ಸ್ನಾನ ಮಾಡಿದೆ ಅಂತ ಎಲ್ಲಿ ಹೇಳಿದ್ರು? ಅದನ್ನು ಕೃಷ್ಣ ಹೇಳ್ತಾನೆ ಇಲ್ಲಿ. ಪಂಚಯಜ್ಞಗಳನ್ನು ತಸ್ಮಾತ್ ಸ್ನಾತ್ವ ದ್ವಿಜಃ ವಿದ್ವಾನ್, ತಿಳಿದವನು ತಿಳಿದು ಸ್ನಾನ ಮಾಡಿ, ತಿಳಿದವನು ತಿಳಿದು ಕುರಿಯಾತೇತಾನ್ನ ದಿನೇ ದಿನೇ ಪಂಚಯಜ್ಞ ಮಾಡಬೇಕು. ಅಥೋನ್ಯತಾತು ಭುಂಜನ್ ವೈ ಪ್ರಾಯಶ್ಚಿತ್ತಿ ಭವೇದ್ವಿಜ. ಸ್ನಾನ ಮಾಡದೆ, ಶುಚಿಯಾಗಿರದೆ ಈ ಪಂಚಯಜ್ಞಗಳನ್ನು ಒಮ್ಮೆ ನಡೆಸಿಕೊಟ್ರೆ ಅವನು ಪ್ರಾಯಶ್ಚಿತ್ತಕ್ಕೆ ಯೋಗ್ಯನಾಗ್ತಾನೆ. ತಪ್ಪು ಮಾಡಿದ್ದಾನೆ ಅಂತ ಅರ್ಥ. ಅದಕ್ಕೆ ಬೇಕಾದಂತಹ ತಪ್ಪು ವ್ಯವಸ್ಥೆಯನ್ನು, ಕರ್ಮವನ್ನು, ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಪ್ರಾಯಶ್ಚಿತ್ತ ಮಾಡದೆ ಬಂದರೆ ಪಾಪಗಳು ಜಾಸ್ತಿ ಆಗ್ತವೆ, ನರಕದಲ್ಲಿ ಅನರ್ಥ ಹೆಚ್ಚಾಗ್ತದೆ. ಆದ್ರಿಂದ ಹೇಳಿ ತಪ್ಪು ಮಾಡಿದ್ದು ಗೊತ್ತಾದ ಬಳಿಕ ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಿದ್ದು ಕರ್ಮ ವಿಭಾಗದ ಕರ್ಮ ಮಾಡಿಕೊಂಡರೆ ಮುಗಿದೋಯ್ತ ಕೇಳಬೇಡಿ. ಸ್ವಲ್ಪ ಕಮ್ಮಿ ಆಗ್ತದೆ, ತುಂಬಾ ಮಟ್ಟಿನಲ್ಲಿ ಕಮ್ಮಿ ಆಗ್ತದೆ. ಯಾಕೆಂದ್ರೆ ಪ್ರಾಯಶ್ಚಿತ್ತ ಎಷ್ಟು ಸರಿ ಆಯ್ತು ನೋಡ್ಬೇಕಲ್ಲ. ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಪ್ರಾಯಶ್ಚಿತ್ತ ಹೇಳ್ತಾರೆ. ಹಿಂದೆಲ್ಲ ಇತ್ತು, ದನವನ್ನು ಕೊಂದಿದ್ದಾನೆ, ಗೊತ್ತಿದ್ದೇ ಅಲ್ಲ. ಆ ನಂತರ ಯಾರು ಹೇಳಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಕಾಗೆಯನ್ನು ದಾನ ಮಾಡಿದ್ದಾನಂತೆ. ಕಾಗೆಯನ್ನು ಸೊತ್ತ, ಅದು ಉಪಯೋಗಕ್ಕೆ ಬರ್ತದ? ಯಜ್ಞೋಪಯಾದಿಯಾದ ದನವನ್ನು ಕೊಂದ, ಸುಮ್ಮನೆ ಬಲಿಭೂತಾದ ಕಾಗೆಯನ್ನು ದಾನ ಮಾಡಿದ್ದ ಅಂದ್ರೆ ಏನು ಉಪಯೋಗಕ್ಕೆ ಬರ್ತದೆ? ಅಂದ್ರೆ ಇವತ್ತು ಪ್ರಾಯಶ್ಚಿತ್ತ ವಿಧಾನಗಳೆಲ್ಲ ಚೆನ್ನಾಗಿಲ್ಲ, ಒಂದು ನಾಮಕೆ ವಾಸ್ತೆ ಆಗ್ತದೆ ಕೆಲವೊಮ್ಮೆ. ಹಾಗಾಗಿ ಒಂದು ತಪ್ಪುಗಾರನೇ ಸ್ನಾನ ಮಾಡದೆ ಪಂಚಯಜ್ಞಗಳನ್ನು ನಡೆಸಿಕೊಟ್ಟಿದ್ದಾನೆ. ಅಂತವನು ತಪ್ಪು ಮಾಡಿದ್ದರಿಂದ ಅವನನ್ನು ನಾವು ಶಿಕ್ಷೆಗೊಳಿಸಬೇಕು. ಅದಕ್ಕೋಸ್ಕರ ಕಮ್ಮಿ ಮಾಡಲಿಕ್ಕೆ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡು ಬರಲಿಕ್ಕೆ ಉಂಟು ಅಂತ ಹೇಳ್ತಾನೆ. ಇಷ್ಟು ಒತ್ತು ಕೊಟ್ಟು ಹೇಳಿದ್ರಿಂದ ಧರ್ಮರಾಜನಿಗೊಂದು ಖುಷಿ ಆಯಿತು. ಕೃಷ್ಣ, ಅದು ಸ್ನಾನ ಎಂತದು, ಅದು ಹೇಗೆ ಮಾಡುವುದು, ಸ್ನಾನದ ವಿಧಿಗಳೇನು ಅಂತ ಕೇಳುತ್ತಾನೆ. ಕೃಷ್ಣ ಹೇಳ್ತಾನೆ, ಸ್ನಾತ್ವಾ ಏನ ವಿಧಾನೇನ ಮುಚ್ಚಂತೆ ಕಿಲ್ಬಿಷ ದ್ವಿಜ. ನೀನು ವಿದ್ಯುಕ್ತವಾಗಿ ಸ್ನಾನ ಮಾಡಿದ್ರೆ ಪೂರ್ತವಾದ ಪಾಪದಿಂದ ನಿವೃತ್ತನಾಗ್ತಾನೆ, ಕೆಟ್ಟದ್ರಿಂದ ದೂರನಾಗ್ತಾನೆ. ಸರಿಗಟ್ಟಿನಲ್ಲಿ ಸ್ನಾನ ಮಾಡ್ಲಿಕ್ಕೆ ಉಂಟು, ವಿಧಾನರಹಿತವಾಗಿ ಮಾಡ್ಲಿಕ್ಕಿಲ್ಲ. ಹೇಳಿದಲ್ಲ, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ. ಮಾಡು ಬಿಡು ಹೇಳಲಿಕ್ಕೆ ಪ್ರಮಾಣಕ್ಕೆ ಶಾಸ್ತ್ರವೇ ಹೊರತು ನಮಗೆ ಇಷ್ಟ ಬಂದಾಗಲ್ಲ. ಇಷ್ಟ ಬಂದಾಗೆ ಸ್ನಾನ ಮಾಡುವುದು ಅಂತ ಆದ್ರೆ ಅದೊಂದು ಸ್ನಾನ ಅಂತ ಹೇಳೋದಿಲ್ಲ. ಅದು ಒಂದು ಪರಿಧಿ ಹಾಕಿದ್ದಾನೆ, ಚೌಕಟ್ಟಿಟ್ಟಿದ್ದಾರೆ. ಅನೇಕ ರೀತಿಯ ಸ್ನಾನಗಳನ್ನು ಹೇಳಿದ್ದರಿಂದ ಅನೇಕ ಪ್ರಕಾರಗಳಲ್ಲಿ ಯಾರಿಗ್ಯಾರಿಗೆ ಯಾವ ಯಾವ ಅಧಿಕಾರದಲ್ಲಿ ಅಂತಹ ಸ್ನಾನ ಯಾವತ್ತು ಎನ್ನುವುದು ಅರ್ಥ ಆಗುವುದರಿಂದ ಕೃಷ್ಣ ಹೇಳ್ತಾನೆ, ವಿದ್ಯುಕ್ತವಾದ ಸ್ನಾನ ಮಾಡಿದರೆ ಸರ್ವ ಪಾಪದಿಂದ ನಿವೃತ್ತನಾಗ್ತಾನೆ. ಅದಕ್ಕೋಸ್ಕರ ನದಿಗೆ ಹೋಗುವಾಗ ಸ್ನಾನಕ್ಕೆ ಕೈಯಲ್ಲಿ ಮೃದಂಚ ಗೋಮಯಂಚೈವ, ಮೃತ್ತಿಕೆಯನ್ನು ಇಟ್ಕೊಂಡು ಹೋಗ್ಬೇಕು. ಕೆಂಪು ಮಣ್ಣು, ಅದು ತುಳಸಿಯ ಮೃತ್ತಿಕೆ ಆಗ್ಬೋದು. ಅದರೊಟ್ಟಿಗೆ ಗೋಮಯವನ್ನು ತಗೊಂಡು ಹೋಗಬೇಕು.
ಸೆಗಣಿ, ದನದ ಕೌಡಂಗಿ ಸೆಗಣಿಯನ್ನು ತಗೊಂಡೋಗ್ಬೇಕು. ಅದರೊಟ್ಟಿಗೆ ತಿಲಂ ದರ್ಭ ಅನತ ತೈವಚ, ಎಳ್ಳು ತಗೊಂಡೋಗ್ಬೇಕು ಸ್ನಾನಕ್ಕೆ. ದರ್ಭೆಗಳನ್ನು ತಗೊಂಡೋಗ್ಬೇಕು ಸ್ನಾನಕ್ಕೆ ಹೋಗುವಾಗ. ಪುಷ್ಪಾಣಿಚ, ಪುಷ್ಪಾಣ್ಯ ಬಿಚ್ಚ, ಪುಷ್ಪಗಳನ್ನು ತಗೊಂಡೋಗ್ಬೇಕು. ಅಲ್ಲಿ ಮುಂದೆ ಹೇಳಲಿಕ್ಕೆ ಉಂಟು, ವಿನಿಯೋಗ ಇರಲಿ. ಯಥಾನ್ಯಾಯ, ಮತ್ತೆ ತಗೊಂಡೋಗುವಾಗ ನ್ಯಾಯಯುತವಾಗಿ ತಗೊಂಡೋಗ್ಬೇಕು. ಕೆಲವರೆಲ್ಲ ಸ್ನಾನಕ್ಕೆ ಮಾಡಿ ಹೋಗ್ಲಿಕ್ಕೆ ಬಂದವರದ್ದನ್ನೇ ಮತ್ತೆ ಅಲ್ಲಿ ತಗೊಳ್ಳೋದು, ಒಂಚೂರು ಕೊಡಿ ಹೇಳಿ, ಅದು ತಪ್ಪು. ಮತ್ತೆ ಇನ್ನೊಂದು ಕಡೆಯಿಂದ ಕದ್ದು ತರುವಂತ, ಸ್ನಾನಕ್ಕೆ ಹೋಗುವಾಗ ಅಲ್ಲಿ ದೊಡ್ಡ ಗೂಡಂಗಡಿ ಅಥವಾ ಗೂಡು ಉಗ್ರಾಣ ತೆರೆದಿರ್ತದೆ, ಅವರೆಲ್ಲ ಸ್ನಾನಕ್ಕೆ ಮತ್ತೆ ಹೋಗಿರ್ತಾರೆ, ಮೆಲ್ಲೋಗಿ ತಗೊಂಡೋಗ್ಬಿಟ್ಟು ಅದನ್ನು 10 ಜನರು ನಿಂತಲ್ಲೆಲ್ಲ ಹಾಗೆ ಕೈ ಹಾಕಿ ತಗೊಂಡೋಗಿ ಬಿಡ್ತಾರೆ ಬೇಕಾದ್ದನ್ನು ಇಟ್ಕೊಂಡು. ಈಗ ಮೊನ್ನೆ ನಾನು ನೋಡುವಾಗ ಹೋಗುವವರನ್ನು ನೋಡಿದ್ದೇನೆ, ಮಣ್ಣು ಹೊತ್ಕೊಂಡು ಹೋಗುವವರ ನೋಡಿದ್ದೇನೆ. ಮಣ್ಣು ಗೋಮಯ ಸಾಮಾನ್ಯ ಅಲ್ಲೇ ಇಟ್ಟಿರ್ತಾರೆ ನದಿ ತೀರದಲ್ಲಿ, ಹೊತ್ಕೊಂಡು ಹೋಗುವ ಸಮಸ್ಯೆ ಕಮ್ಮಿ ಇರ್ತದೆ. ಆದರೆ ಕಡ್ಲೆ ಹಿಟ್ಟೆಲ್ಲ ಎತ್ಕೊಂಡು ಹೋದನ್ನು ನಾನು ನೋಡಿದ್ದೇನೆ, ತಗೊಂಡು ಈ ಉಗ್ರಾಣದಿಂದ ಕೈ ಹಾಕಿ ಒಂದು ಹಿಡಿ ಮೈತಿಕ್ಕಿ ಮೇಲಿಕ್ಕೆ ಅಂತ. ಹಿಂದೆಲ್ಲ ಸಾಬೂನ, ನಾವು ಎಳೆಯರಿದ್ದಾಗ ಸಾಬೂನಿನ ಸಂಸ್ಕೃತಿಯೇ ನಮಗೆ ಕಂಡದ್ದಿರಲಿಲ್ಲ. ಇದೇ ಗಮ್ಮತ್ತು. ಕಡ್ಲೆ ಹಿಟ್ಟು ಒಂದು ಹಿಡಿ, ಸೀಗೆ ಕಾಯಿ ಹೊಡಿ, ಅವೆಲ್ಲ ಇದ್ದುವಾಗ ಅದು ಎಲ್ಲಿದ್ದು, ಎಲ್ಲಿ ಒಂದು ಮೂಟೆಯಲ್ಲಿ ಇದನ್ನು ಎತ್ಕೊಂಡು ಹೋಗುದು. ಊಟಕ್ಕೆ ಹೋಗುವಾಗ ಉಪ್ಪು ಎತ್ಕೊಂಡು ಹೋದ ಹಾಗೆ ಒಂದು ದೊಡ್ಡ ಮರೈಯಲ್ಲಿ, ಅಂದ್ರೆ ದೋಣಿ ಆಗಿರ್ತದೆ ಮರದ ಪಾತ್ರೆ, ಅದರಲ್ಲಿ ಹಿಂದೆ ಉಪ್ಪು ಇಡೋದು, ಹಾಳಾಗುವುದಿಲ್ಲ, ನೀರಾಗುವುದಿಲ್ಲ. ಅಲ್ಲಿಂದ ಬೇಕಾದಷ್ಟು ತಗೊಂಡು ಹೋಗುದು. ಉಪ್ಪು ಯಾಕೆ ತೆಗೆಯುವಾಗ ಯಾರು ಯಾಕೆ ಏನು ಕೇಳಲಿಕ್ಕಿಲ್ಲ. ಹಾಗೆ ಅದರಂತೆ ಇದನ್ನೆಲ್ಲ ತೆಗಿತಾ ಇದ್ರು. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲಿ ಯಥಾನ್ಯಾಯಂ ಅಂತ, ಹಾಗೆಲ್ಲ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಕು. ನಿಮ್ಮ ಸಂಪಾದನೆಯಿಂದ ತಂದಿರತಕ್ಕ ಸೊತ್ತುಗಳಾಗಬೇಕು. ಇನ್ನೊಬ್ಬರಿಂದ ಎರವಲು ಪಡೆದದ್ದು, ಕದ್ದುಕೊಂಡದ್ದು, ಎತ್ತಿಕೊಂಡದ್ದೆಲ್ಲ ಆಗೋದಿಲ್ಲ. ನೀವೇ ಗದ್ದೆಗೆ ಹೋಗಿ ಗದ್ದೆದ್ದಾಗೋದಿಲ್ಲ ಬಿಡಿ, ಬದಿಗೆ ಹೋಗಿ ಕೆಂಪು ಮಣ್ಣು ತರಬೇಕು. ವಾಲ್ಮೀಕಾದಿಗಳು, ಮೃತ್ತಿಗೆಗಳು, ವರ್ಚ್ಯ, ಅದೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಬೇಕಾದಷ್ಟು ಬರೆದು ಕೊಟ್ಟಿದ್ದೇನೆ, ತೋರಿಸಿದ್ದೇನೆ. ಈ ಸ್ನಾನದ ಅನೇಕ ಅಂಶಗಳನ್ನಲ್ಲಿ ಉಲ್ಲೇಖ ಮಾಡಿದ್ದೇನೆ. ಇಲ್ಲಿ ಕೃಷ್ಣ ಹೇಳುವಾಗ ವೃದಂಚ ಗೋಮಯಂಚೈವ, ಸೆಗಣಿಯೂ ಹಾಗೆ ಅವತ್ತಾವತ್ತಿನದ್ದಾಗಬೇಕು. ಹಾಗಾಗಿ ಅಲ್ಲಿ ಇದ್ದದ್ದನ್ನು ತೆಗಿಲಿಕ್ಕೆ ಯಾರೋ ತಂದಿಟ್ಟದ್ದು, ಉಪಯೋಗಿಸಿಕೊಂಡದ್ದು. ಅದು ಉಪಯೋಗಿಸಿಕೊಂಡದ್ದಲ್ಲ ಆಗುವುದಿಲ್ಲ, ಮಣ್ಣು ಸೆಗಣಿಯೆಲ್ಲ ಹೇಳ್ತಾನೆ. ಸ್ವಚ್ಛವಾಗಿ ಇವನೇ ಅದಕ್ಕೆ ಯಥಾನ್ಯಾಯ. ಹಾಗೆ ಪುಷ್ಪಾಣಿ, ಇವನು ಹೊಚ್ಚೊಸದಾಗಿ ಉದ್ಯಾನದಲ್ಲಿ ಪಡೆದದ್ದು ಹೂಗಳು ಬೇಕು, ಯಾರು ಉಪಯೋಗಿಸಿದ್ದಾಗುದಿಲ್ಲ, ಒಮ್ಮೆ ಹಾಕಿದ್ದನ್ನು ಎತ್ತಿ ಹಾಕುವುದಲ್ಲ. ಹಾಗೆಯೇ ದರ್ಬೆಗಳು, ಶ್ರಾವಣದಲ್ಲಿ ಕೊಯ್ದಿಟ್ಟ ದರ್ಬೆ, ಅದನ್ನು ತರಬೇಕು, ವರ್ಷಕ್ಕಾಗುವಂಥದ್ದು. ಅದರೊಟ್ಟಿಗೆ ಎಳ್ಳು, ಇವನ್ನೆಲ್ಲ ತಗೊಂಡೋಗಿ ಆದಾಯತು ಜಲಂ ರಜೇತ್, ಹೀಗೆ ಇಷ್ಟೆಲ್ಲ ಜೊತೆಯಲ್ಲಿ ನದಿಯ ಬದಿಗೆ ಹೋಗ್ಲಿಕ್ಕೆ ಉಂಟು ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಸ್ನಾನಕ್ಕೆ ಹೊರಡುವ ಕೆಲಸವನ್ನು ನಾವು ಮಾಡುವ, ಮತ್ತೆ ಸ್ನಾನದ ವಿಶೇಷ ವಿಧಿವಿಧಾನಗಳ ಬಗ್ಗೆ ಇಲ್ಲಿ ಕೃಷ್ಣ ಹೇಳುವುದನ್ನು ಅದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಬಳಸಿದ್ದೇನೆ ಬೇಕಾದಷ್ಟು. ಮಹಾಭಾರತ ಹೇಳಿದೆ ಅಂತ ಹೇಳಿಯೇ ಅಲ್ಲಿ ಕೊಟ್ಟಿದ್ದೇನೆ ಹುಡುಕುವವರಿಗೆ. ಆದರೆ ಇಲ್ಲಿ ಕೃಷ್ಣನ ಬಾಯಿಯಲ್ಲಿ ನಾವು ಮತ್ತೆ ಸ್ನಾನದ ಗೌಚಿ ಕೇಳಿ ಸ್ನಾನ ಮಾಡುವ, ಎಲ್ಲ ಪಾಪದ ನಿವೃತ್ತಿಯೊಂದಿಗೆ ಮಾಡುವ ಪಂಚಯಜ್ಞಗಳು ಶುದ್ಧವಾಗಲಿ, ಸಾಕಾರವಾಗಲಿ, ಸಫಲವಾಗಲಿ ಅಂತ ಹೇಳುತ್ತೇನೆ. ಮತ್ತೆ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.